ನಮಸ್ಕಾರ ಹಾಗೂ ಸ್ವಾಗತ. ಇವತ್ತು ಮಹರ್ಷಿ ಅರಬಿಂದೋ ಅವರ ಜೀವನವನ್ನು ಮತ್ತೊಮ್ಮೆ ಅವರ ಸಾಧನೆಯನ್ನು ಒಂದಿಷ್ಟು ಅವಲೋಕನ ಮಾಡೋದಕ್ಕೆ ಹೊರಟಿದ್ದೀವಿ. ಇದುವರೆಗೆ ಅವರು ಪಾಂಡಿಚೇರಿಯಲ್ಲಿ ಹೋಗಿ ನೆಲೆಸಿ ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗಿಕೊಳ್ಳುವವರೆಗೆ ಅವರ ಜೀವನ ಹೇಗಿತ್ತು ಅನ್ನೋದರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಂಡ್ವಿ. ಇದೀಗ ರಾಷ್ಟ್ರದ ಪುನರುತ್ಥಾನದಲ್ಲಿ ಮಹರ್ಷಿ ಅರವಿಂದರ ಕೊಡುಗೆ ಏನು, ಅವರ ಅಧ್ಯಾತ್ಮ ಶಕ್ತಿ, ಅವರ ಅಂತಃಶಕ್ತಿ ಹೇಗೆ ಕೆಲಸ ಮಾಡ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಈ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅಂತ ನಮ್ಮ ಜೊತೆ ಬಂದಿರೋರು ಪ್ರಸಿದ್ಧ ಬರಹಗಾರರಾದಂತಹ ಶ್ರೀನಾಥ್ ಅಂತ, ಎಚ್ ಶ್ರೀನಾಥ್. ನಮಸ್ಕಾರ ಶ್ರೀನಾಥ್, ಸ್ವಾಗತ. ಶ್ರೀನಾಥ್ ಅವರು BSc ಮಾಡಿದ್ರು, ಬೆಂಗಳೂರಿನಲ್ಲೇ ಅವರು ವಿದ್ಯಾಭ್ಯಾಸ ಎಲ್ಲ ನಡೆದಿದ್ದು. ಆದರೆ ಇದೀಗ ಅವರು ಡೆವಲಪರ್ ಆಗಿದ್ದಾರೆ. ಅಂದರೆ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಿ ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಯಾವ್ಯಾವುದೋ ಸಂದರ್ಭದಲ್ಲಿ. ಅವರದ್ದು ಈಗಾಗಲೇ ಅನೇಕ ಪುಸ್ತಕಗಳು ಬಂದಿದೆ. ನಾನು ಮುಖ್ಯವಾಗಿ 3 ಮಾತ್ರ ಇಲ್ಲಿ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೆಕ್ಯುಲರಿಸಮ್ ಆ್ಯಂಡ್ ನ್ಯಾಷನಲ್ ಐಡೆಂಟಿಟಿ ಅನ್ನೋದು, ಇದೊಂದು ನಿಮಗೆ ಗೊತ್ತಿರೋ ಹಾಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಇರುವಂಥ ಪುಸ್ತಕ. ಇದು ಕನ್ನಡ ಮತ್ತು ತಮಿಳು ಭಾಷೆಗಳಿಗೂ ಕೂಡ ಅನುವಾದಗೊಂಡಿದೆ. ಹಾಗೆಯೇ ಇನ್ನೊಂದು ಪಾರ್ಟಿಷನ್ ಆ್ಯಂಡ್ ಅದರ್ ಡಿವೈಸಿವ್ ಇಶ್ಯೂಸ್ ಅಂತ, ಇದು ಕೂಡ ನಮ್ಮ ದೇಶದ ಈ ಕರಾಳ ಇತಿಹಾಸ ಏನಿದೆ, ಈ ರಾಜಕೀಯ ಇತಿಹಾಸ, ಇದ್ರ ಬಗ್ಗೆನೇ ಇರುವಂಥದ್ದು. ಅದರ ಜೊತೆಗೆ ಇನ್ನೂ ಒಂದು ನಮ್ಮ ಕರ್ನಾಟಕಕ್ಕೆ, ಭಾರತಕ್ಕೆ, ಇಡೀ ವಿಶ್ವಕ್ಕೆ ಹೆಸರು ತಂದುಕೊಟ್ಟಂತಹ ಮಹಾ ಮೇಧಾವಿ ಇಂಜಿನಿಯರ್, ಅಭಿಯಂತರು ಯಾರಿದ್ದಾರೆ, ಸರ್ ಎಂ ವಿಶ್ವೇಶ್ವರಯ್ಯನವರು, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು, ಅವರ ಬಗ್ಗೆ ತುಂಬ ಸೊಗಸಾದಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದು ಸರ್ ಎಂ ವಿಶ್ವೇಶ್ವರಯ್ಯ, ಹಿಸ್ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಥಾಟ್ ಅಂತ. ಇದು ಪ್ರಮುಖವಾದಂಥ ಗ್ರಂಥಗಳು. ಇದಲ್ಲದೆ ಇನ್ನೂ ಅನೇಕ ಲೇಖನಗಳನ್ನು ಬರಿತಾ ಇರ್ತಾರೆ, ಅಲ್ಲಲ್ಲಿ ಮಾತಾಡ್ತಾ ಇರ್ತಾರೆ. ಇವತ್ತು ಇಂಥ ಶ್ರೀನಾಥ್ ಅವರನ್ನು ಇಲ್ಲಿ ಕರೆಸ್ಕೊಳ್ಳೋದಕ್ಕೆ ಏನು ಉದ್ದೇಶ ಅಂತ ಹೇಳಿದ್ರೆ, ಅವರು ಅರಬಿಂದೋ ಮಹರ್ಷಿಯ ಈ ಸಾವಿತ್ರಿ ಅನ್ನೋ ಅತ್ಯದ್ಭುತವಾದಂತಹ ಅಧ್ಯಾತ್ಮ ಗ್ರಂಥವನ್ನು ಚೆನ್ನಾಗಿ ಅಧ್ಯಯನ ಮಾಡಿರೋವಂಥವ್ರು. ಅವರಿಗೆ ಅರಬಿಂದೋ ಸಾಹಿತ್ಯದ ಬಗ್ಗೆ ವಿಶೇಷವಾದ ಸೆಳೆತ ಉಂಟಾಗಿ ಅದನ್ನು ತುಂಬ ಗಂಭೀರವಾಗಿ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಇವತ್ತು ಸಾವಿತ್ರಿಯ ಬಗ್ಗೆ ಕೆಲವು ಅವರ ಅನಿಸಿಕೆಗಳನ್ನು, ಅವರ ಅಭಿಪ್ರಾಯಗಳನ್ನು ಮತ್ತು ಆ ಒಳನೋಟಗಳು ಏನು ಕೊಡ್ತಾ ಇದೆ ಈ ಮಹಾಗ್ರಂಥ, ಇದನ್ನು ತಿಳ್ಕೊಳ್ಳೋದಕ್ಕೆ ಅಂತ ಅವರನ್ನು ಲೀಲಾಜಾಲಕ್ಕೆ ಬರಮಾಡ್ಕೊಂಡಿದ್ದೀವಿ. ಅವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳೋಣ. ಶ್ರೀನಾಥ್ ಅವರು ಇನ್ನೂ ಸ್ವಲ್ಪ ನಿಮ್ಮ ಪರಿಚಯ ಮಾಡ್ಕೋಬೇಕು, ಯಾಕೆಂದರೆ ನಮಗೆ ನೀವು ಹೊಸಬ್ರು, ಅದಕ್ಕೋಸ್ಕರವಾಗಿ. ನಮಗೆ ಅಂದರೆ ಲೀಲಾಜಾಲಕ್ಕೆ. ನಾನು ಐ ಹ್ಯಾವ್ ಬಿನ್ ಎ ಬಿಲ್ಡರ್ ಫಾರ್ 30 years. I have my projects in Andhra, Tamil Nadu. Currently, I am building a senior commune near Mysore called Aurobindo. So, building is my profession, development, realty development. ಆಮೇಲೆ ಓದೋದು ನಂದು ಗೀಳು, ಬರೆಯೋದು ಹವ್ಯಾಸ. ಸೊ ಇಷ್ಟೇ ನನ್ನ ಪರಿಚಯ. ಸಾಕಷ್ಟು ಬರೀತಾ ಇದ್ದೀರಾ. ಇವತ್ತು ಸಾವಿತ್ರಿ ಬಗ್ಗೆ ಮಾತಾಡೋಣ ಅಂತ. ಸಾವಿತ್ರಿ ಅಂದ ತಕ್ಷಣ ನಮಗೆಲ್ಲರಿಗೂ ಕೂಡ ನೆನಪಿಗೆ ಬರೋದು ಅಂತ ಹೇಳಿದ್ರೆ ಮಹಾಭಾರತದ ಕಥೆಗಳು. ಸತ್ಯವಾನ್ ಸಾವಿತ್ರಿ, ನಳದಮಯಂತಿ, ಈ ಕಥೆಗಳು ಇದು ಬರೀ ಭಾರತದ ಅಂದರೆ ಭಾರತ ದೇಶದ ಕಥೆಗಳಷ್ಟೇ ಅಲ್ಲ, ಜಗತ್ ಸಾಹಿತ್ಯದ, ಕಥಾ ಸಾಹಿತ್ಯದ, ಅಧ್ಯಾತ್ಮ ಸಾಹಿತ್ಯದ, ಶ್ರೇಷ್ಠ ಸಾಹಿತ್ಯದ ಕುರುಹುಗಳಾಗಿ ಇವತ್ತಿಗೂ ಉಳಿದಿದೆ. ಈ ಜರ್ಮನ್ ವಿದ್ವಾಂಸರು, ವಿದೇಶಿ ವಿದ್ವಾಂಸರು ಎಷ್ಟೆಷ್ಟು ಜನ ಮಹಾಭಾರತವನ್ನು ಅಧ್ಯಯನ ಮಾಡಿದ್ರೋ ಅವರೆಲ್ಲ ಹೇಳ್ತಾರೆ, ಜಗತ್ತಿನ ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ಅನುಪಮ ಕೊಡುಗೆ ಈ ಮಹಾಭಾರತದ ಯಾವುದು ಅಂತ ಹೇಳಿದ್ರೆ ಈ ಸತ್ಯವಾನ್ ಸಾವಿತ್ರಿ, ನಳದಮಯಂತಿ ಇಂಥ ಕಥೆಗಳು. ಸತ್ಯವಾನ್ ಸಾವಿತ್ರಿ ಕಥೆಯನ್ನು ಮಾತ್ರ ಇವತ್ತು ನಾವು ಹಿನ್ನೆಲೆಯಾಗಿ ತಗೊಳ್ಳೋಣ. ಸಾವಿತ್ರಿ ಅನ್ನೋ ಹೆಸರು ನಮಗೆಲ್ಲರಿಗೂ ತುಂಬ ಪರಿಚಯ. ಸಾವಿತ್ರಿ ದೇವತೆಯ ಒಂದು ಸ್ತ್ರೀ ರೂಪವಾಗಿಯೂ ಕೂಡ ಸಾವಿತ್ರಿಯನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಈ ಸತ್ಯವಾನ್ ಸಾವಿತ್ರಿ ಕಥೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಮಹಾಭಾರತದ ಈ ಅಲೆಗರಿ, ಈ ಪ್ರತಿಮೆ, ಈ ಸಂಕೇತ ಏನು ಸ್ಪಷ್ಟ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ನಾರಿ ಶಕ್ತಿ ಯಾವ ರೀತಿಯಲ್ಲಿ ಯಮನನ್ನೇ ಕೂಡ ಎದುರಿಸಬಹುದು, ಎದುರಿಸಿ ಅವರಿಂದ ವರಗಳನ್ನು ಪಡ್ಕೊಂಡು
ಈ ಜೀವನವನ್ನು ಸುಖಮಯವನ್ನಾಗಿಸ್ಕೊಳ್ಬಹುದು ಅಂತ. ಅಂದರೆ ಮನುಷ್ಯನಿಗಿರುವಂತಹ ಅಪಾರವಾದಂತಹ ಅದ್ಭುತವಾದಂತಹ ಶಕ್ತಿಯ ಪ್ರತಿನಿಧಿಯಾಗಿ ಪ್ರತಿಮೆಯಾಗಿ ಈ ಸತ್ಯವಾನ್ ಸಾವಿತ್ರಿ ಕಥೆ ಬರುತ್ತೆ. ಅದಕ್ಕೋಸ್ಕರವಾಗಿ ಈ ಸತ್ಯವಾನ್ ಸಾವಿತ್ರಿ ಕಥೆಯನ್ನು ಆಧಾರವಾಗಿಟ್ಕೊಂಡು ಅರಬಿಂದೋ ಅವರು ಸಾವಿತ್ರಿಯನ್ನು ಬರೆದ್ರ, ಏನು ವ್ಯತ್ಯಾಸ ಏನು ಅನ್ನೋದನ್ನು ಹೇಳಿ. ಮುಖ್ಯವಾಗಿ ಸಾವಿತ್ರಿ ಬರೆಯೋಕ್ಕೆ ಶುರು ಮಾಡಿದ್ದು ಅರಬಿಂದೋ ಅವ್ರು ಬರೋಡಾ ಡೇಸಲ್ಲಿದ್ದಾಗಲೇ. ಅದೇ ಸಮಯದಲ್ಲಿ ಅವರು ಊರ್ವಶಿ ಬರೆದ್ರು. ಆಮೇಲೆ ಸಾಂಗ್ ಆಫ್ ಡೆತ್, ರುರು ಪ್ರಮದ್ವರ ಕಥೆ ಬರೆದ್ರು, ಪದ್ಯಗಳು. ಊರ್ವಶಿಲಿ ಏನಾಗುತ್ತೆ ಅಂದರೆ ಇದು ಪುರೂರವಸ್. ಒಂದು ಸ್ಪಷ್ಟ ಮಾಡಿಬಿಡಿ ಶ್ರೀನಾಥ್, ಇವರು ಬರೆದಿದ್ದೆಲ್ಲ ಯಾವ ಭಾಷೆಯಲ್ಲಿ? ಇಂಗ್ಲೀಷ್ನಲ್ಲಿ. ಅರಬಿಂದೋಗೆ ಅವ್ರ ಮೊದಲನೇ ಭಾಷೆ ಅವ್ರದ್ದು ಇಂಗ್ಲೀಷ್. ಅವರು 7 ವರ್ಷ ಆಗಿದ್ದಾಗ ಇಂಗ್ಲೆಂಡ್ಗೆ ಕಳಿಸ್ಬಿಟ್ರು. ಅದೆಲ್ಲ ಗೊತ್ತಾಯ್ತಲ್ಲ. ಅದರಿಂದ ಅವ್ರಿಗೆ ಮೊದಲು ಸುಲಭವಾಗಿ ಬರ್ತಿದ್ದು ಇಂಗ್ಲೀಷ್. ಅದ್ರ ಜೊತೆಗೆ ಅವರು ಓದಿದ್ದೆಲ್ಲ ಕ್ಲಾಸಿಕಲ್ ಲಿಟ್ರೇಚರ್, ಕ್ಲಾಸಿಕಲ್ ಲ್ಯಾಂಗ್ವೇಜಸ್. ಇಂಗ್ಲೀಷ್ ಜೊತೆಗೆ ಅವರು ಲ್ಯಾಟಿನು, ಗ್ರೀಕು, ಜರ್ಮನು, ಫ್ರೆಂಚು ಎಲ್ಲದರೊಳಗೂ ಅವ್ರಿಗೆ ಅದ್ಭುತವಾದಂಥ ಒಂದು ಪಾಂಡಿತ್ಯ ಇತ್ತು. ಅವರು ಅದಕ್ಕೆ ಫಸ್ಟ್ ಅವ್ರು ಬರೆದಿದ್ದು ಬರೋಡಾಗೆ ಬಂದ ಮೇಲೆ ಊರ್ವಶಿ ಬರೆದ್ರು. ಊರ್ವಶಿ ಬರೆದಾಗ ಏನಾಯ್ತು ಅಂದರೆ ಪುರೂರವಸ್ಸು ಬಿಟ್ಬಿಟ್ಟು ಊರ್ವಶಿ ಸ್ವರ್ಗಕ್ಕೆ ಕೊಟ್ಟೋಗ್ತಾಳೆ. ಅವನು ಊರ್ವಶಿನ ಹುಡ್ಕೊಂಡು ಪುರೂರವಸ್ಸು ಸ್ವರ್ಗಕ್ಕೆ ಹೋಗಿ ಅಲ್ಲಿ ಅವಳ ಜೊತೆ ಮತ್ತೆ ಸೇರ್ಕೋತಾನೆ. ಅಲ್ಲಿ ಏನಾಯ್ತು ಅಂದರೆ ಲವ್ ಟ್ರೈಂಫ್ಡ್. ಪುರೂರವಸ್ again, he joined his love, but at the cost of his kingdom. Then ರುರು ಪ್ರಮದ್ವರ ಕಥೆ ಒಳಗೆ ಪ್ರಮದ್ವರೆ ಹಾವು ಕಚ್ಚಿ ಸತ್ತೋದ್ಮೇಲೆ ರುರು ಪಾತಾಳಕ್ಕೆ ಹೋಗಿ he barters half his life and gets her back. Again, love triumphed, but at the cost of half of Ruru's life. So there is a sacrifice here. You get something and you have lost something. ಇಲ್ಲಿ ಇದು ಪುರೂರವಸ್ಸು ಅವನ ರಾಜ್ಯನೇ ಅನಾಥವಾಗಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಅಲ್ಲಿ ಅವನು ಅರ್ಧ ಜೀವನ ಕಳ್ಕೊತಾನೆ. ಸಾವಿತ್ರಿ ಕತೆ ಬಂದಾಗ ಸಾವಿತ್ರಿ ಅವಳ ಮಾವನಿಗೆ ರಾಜ್ಯ, ಕಳೆದೋಗಿದ್ದ ದೃಷ್ಟಿ, ಗಂಡಂದು ಜೀವ ಎಲ್ಲನೂ ತಗೋತಾಳೆ, ಏನೂ ಕಳ್ಕೊಳ್ಳೋದಿಲ್ಲ. ಸೊ ಹಿಯರ್ ದ ಟ್ರೈಂಫ್ ಆಫ್ ಲವ್ ಈಸ್ ಆಬ್ಸಲ್ಯೂಟ್. This prompted Aurobindo to write Savitri. ಅದೇನಾಯ್ತು ಅಂದರೆ ಸಾವಿತ್ರಿ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಇಟ್ ವಾಸ್ ಆಲ್ಸೋ ಹಿಸ್ ಲಾಸ್ಟ್ ವರ್ಕ್ ಪಬ್ಲಿಷ್ ಆಗಿದ್ದು. ಇಟ್ ವಾಸ್ ಇನ್ ದ ಮೇಕಿಂಗ್ ಫಾರ್ ಮೋರ್ ದೆನ್ 2 decades. ಅವರು ಬರೆದ್ರು, ಯಾವುದೋ ಕೆಲವು ಕಾರಣಗಳಿಗೆ ಪಬ್ಲಿಷ್ ಮಾಡಲಿಲ್ಲ, ರಿವಿಷನ್ ಆಗಿತ್ತು, ಒಂದು ಕಡೆ ಇಟ್ಬಿಟ್ಟಿದ್ರು. ಆಮೇಲೆ ಅವರೇ ಹೇಳ್ದಂಗೆ ಅಲಿಪುರ್ ಜೈಲಿನಲ್ಲಿದ್ದಾಗ ಅವರಿಗೆ ವಾಟ್ ಹಿ ಕಾಲ್ಸ್ ನಾರಾಯಣ ದರ್ಶನ ಆಯಿತು. ಅವ್ರಿಗೆ ವಾಸುದೇವ ದರ್ಶನ. ಅಲ್ಲಿ ಅವರಿಗೆ ಎಲ್ಲನೂ ವಾಸ್ತವವಾಗಿ ಕಾಣಕ್ಕೆ ಶುರು ಆಯಿತು. ದ ಕ್ಯಾನಪಿ ಇನ್ ಫ್ರಂಟ್ ಆಫ್ ದ ಜೈಲ್, ದ ಬಾರ್ಸ್ ಆಫ್ ದ ಜೈಲ್ ಆ್ಯಂಡ್ ದ ಮರ್ಡರರ್ಸ್ ಆ್ಯಂಡ್ ಆಲ್ ದ ಥೀವ್ಸ್, ಆಲ್ ದೋಸ್ ಪೀಪಲ್ ಇನ್ ದ ಜೈಲ್. ಹಿ ಸಾ ನಾರಾಯಣ ಇನ್ ಆಲ್ ಆಫ್ ದೆಮ್. ಇಟ್ ವಾಸ್ ಎ ಗ್ರೇಟ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಫಾರ್ ಹಿಮ್, ಯೋಗಿಕ್ ಎಕ್ಸ್ಪೀರಿಯನ್ಸ್. ಸಾವಿತ್ರಿ ಒಳಗೆ ಅದನ್ನೆಲ್ಲ ಅವ್ರು ತಂದರು. ಆಮೇಲೆ ಈಗ ಇದನ್ನೆಲ್ಲ ತರಲಿಕ್ಕೆ ಅವರು ಸಾವಿತ್ರಿಗೆ ಬೇಕಾದಷ್ಟು ಮೂಲದಿಂದ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಾ ಹೋದರು. ಮುಖ್ಯವಾಗಿ ಏನಾಯ್ತು ಅಂದರೆ, ಮೊದಲನೇದಾಗಿ ಇದು ಮಹಾಭಾರತದಲ್ಲಿ ಬರೋ ಸಾವಿತ್ರಿ ತಂದೆ ಅಶ್ವಪತಿ ಏನಾಗ್ತಾರೆ ಅಂದರೆ, ಅವರು ಒಬ್ಬ ರಾಜಂಗೆ ಮಕ್ಕಳಿಲ್ಲದೆ 18 ವರ್ಷ ಹಿ ಅಬ್ಸರ್ವ್ಸ್ ಆಸ್ಟರಿಟೀಸ್ ಆ್ಯಂಡ್ ಗೆಟ್ಸ್ ಸಾವಿತ್ರಿ, ವ್ರತ ಮಾಡಿ ಹುಟ್ಟಿದವಳು. ಇಲ್ಲಿ ಅವ್ರನ್ನ ಯೋಗಿ ಮಾಡ್ತಾರೆ ಮಹರ್ಷಿಗಳು, ಅರವಿಂದರು. ಅಶ್ವಪತಿ ಈಸ್ ನಾಟ್ ಎ ಕಿಂಗ್ ವಾಂಟಿಂಗ್ ಎ ಚೈಲ್ಡ್. ಹಿ ಈಸ್ ದ ಫೋರ್ ರನ್ನರ್ ಆಫ್ ದ ಅವತಾರ್ ಆಫ್ ಸಾವಿತ್ರಿ. ಸಾವಿತ್ರಿ ಅಂದ ಮೇಲೆ ಏನು ಮಾಡ್ತಾರೆ ಅಂದರೆ, ಹಿ ಮೇಕ್ಸ್ ಅರ್ ಅನ್ ಅವತಾರ್. ಅಶ್ವಪತಿ ಫೈನಲಿ ಮೀಟ್ಸ್ ಡಿವೈನ್ ಮದರ್, ರಿಕ್ವೆಸ್ಟ್ ಹರ್ ಟು ಕಮ್ ಡೌನ್ to earth as an avatar to uplift his race. So idu enagutte, he enlarged the scope of Savitri to a great extent. ಆಮೇಲೆ ಸಾವಿತ್ರಿನ ಇವ್ರು ಏನು ಮಾಡ್ತಾರೆ ಅಂದರೆ, ಹಿ ಮೇಕ್ಸ್ ಹರ್ ಮೋರ್ ಪವರ್ಫುಲ್. ಸಾವಿತ್ರಿಗೆ ಯಾರು ಗಂಡು ಸಿಕ್ಕೋದಿಲ್ಲ, ಯಾಕಂದರೆ ಅವಳು ಅಪ್ರತಿಮ ಸುಂದರಿ. ಅವಳನ್ನ ಅಪ್ರೋಚ್ ಮಾಡೋಕ್ಕೆ ಜನ ಹೆದರ್ಕೊತಾ ಇರ್ತಾರೆ. ಸೊ ಅದಕ್ಕೆ ಅಶ್ವಪತಿ ಏನು ಹೇಳ್ತಾರೆ, ನಿನ್ನೆ ಹುಡುಕು ಅಂತ ಮಹಾಭಾರತದ ಸ್ಟೋರಿ ಇದು. ಅವಳ ಜೊತೆ ಒಂದಿಷ್ಟು ಜನ ವಯಸ್ಸಾಗಿರೋ ಮಂತ್ರಿಗಳು, ಒಬ್ಬ ಚಾರಿಯಟಿಯರ್ನೆಲ್ಲ ಕಳಿಸ್ತಾರೆ.
ಇಲ್ಲಿ ಅದೆಲ್ಲ ಏನಾಗಲ್ಲ, ಅವಳೊಬ್ಬಳೇ ಹೋಗ್ತಾಳೆ, ಯಾರೂ ಇರಲ್ಲ ಅವಳ ಜೊತೆ. ಅವಳ ಗಂಡನ ನಾನೇ ಹುಡ್ಕೋತೀನಿ, ಜೊತೆ ಯಾರು ಬೇಕಾಗಿಲ್ಲ ಅಂತ ಅವಳೇ ರಥ ಓಡಿಸ್ಕೊಂಡು ಹೊಟ್ಟೋಗ್ತಾಳೆ. ಸತ್ಯವಾನನ್ನ ಅವಳು ಮೀಟ್ ಮಾಡಿ, ಇದು ವಿಮೆನ್ ಎಂಪವರ್ಮೆಂಟ್ ಅನ್ನೋದು ನಿಜ ಹೇಗಿದೆ ಅಂತ ನಿಜ, ಅದನ್ನು ಬದಲಾವಣೆ. ಆಮೇಲೆ ಇನ್ನೊಂದು ಏನಾಗುತ್ತಂದರೆ, ಮಹಾಭಾರತದಲ್ಲಿ ಅವಳು ಆ ಸತ್ಯವಾನ್ ಮೀಟ್ ಮಾಡಿ ಬಂದ ಮೇಲೆ ಸತ್ಯವಾನ್ ಅಲ್ಲೇ ಮದುವೆ ಮಾಡ್ಕೊಂಡ್ಬಿಡ್ತಾಳೆ. ಶಿ ಮ್ಯಾರೀಸ್ ಸತ್ಯವಾನ್ ಆ್ಯಂಡ್ ಶಿ ಆಲ್ಸೋ ಕನ್ಸುಮೇಟ್ಸ್ ದ ಮ್ಯಾರೇಜ್ ಆ್ಯಂಡ್ ಶಿ ಕಮ್ಸ್ ಬ್ಯಾಕ್ ಜಸ್ಟ್ ಟು ಇನ್ಫಾರ್ಮ್ ಹರ್ ಪೇರೆಂಟ್ಸ್. ಆವಾಗ ನಾರದರು ಇರ್ತಾರೆ. ನಾರದರು ತ್ರಿಕಾಲ ಜ್ಞಾನಿಗಳು, ಮುನಿಗಳು. ಅವ್ರು ಹೇಳ್ತಾರೆ ಭಾಳ ಒಳ್ಳೆಯವನು ಸತ್ಯವಾನು, ಆದರೆ ಏನು ಅಂದರೆ ಅವನು ಅಲ್ಪಾಯುಷಿ, ಇವತ್ತಿಂದ ಒಂದು ವರ್ಷ ಸತ್ತೋಗ್ತಾನೆ ಅವನು ಅಂತ ಹೇಳ್ತಾರೆ. ಇಲ್ಲಿ ಸುಮಾರು ಭಾಳನೇ ಲೆಂಗ್ತಲ್ಲಿ ಸಾವಿತ್ರಿ ತಾಯಿ ಕ್ವೀನ್ ಮಾತಾಡ್ತಾಳೆ, ಮಗಳನ್ನ ಪರ್ಸ್ವೇಡ್ ಮಾಡ್ತಾಳೆ, ಹೋಗಬೇಡ ನೀನು ಬೇರೆ ಯಾರನ್ನ ಮತ್ತೆ ಹುಡುಕೋ, ಏನು ಇವಾಗ ಆಗೋಯ್ತು, ಅವನು ಹೋಗಿ ಮದುವೆ ಮಾಡ್ಕೋಬೇಡ ಅಂತ. ಮಹಾಭಾರತದಲ್ಲಿ ಅವಳಿಗೆ ಒಂದು ಮಾತುಕಿಗೆ ಜಾಗನೇ ಇಲ್ಲ. ಸತ್ಯವತಿ ಏನು ಮಾತಾಡಿದ್ಲು ಅಂತ ಮಹಾಭಾರತಕ್ಕೆ ಅವಳ ತಾಯಿಗೆ ಏನು ಅಲ್ಲಿ ಮಾತಾಡಲಿಕ್ಕೆ ಅವಕಾಶನೇ ಇಲ್ಲ. ಇಲ್ಲಿ ಮಹರ್ಷಿ ಅರವಿಂದರು ಅದಕ್ಕೆ ಕಲ್ಪನೆ ಅವಕಾಶ ಕೊಟ್ಟಿದ್ದಾರೆ, ತಾಯಿ ಪಾತ್ರ ತಂದಿದ್ದಾರೆ. ಇದೆಲ್ಲ ಸ್ಥೂಲವಾಗಿ ಆಗಿರ್ತಕ್ಕಂಥ ವ್ಯತ್ಯಾಸ. ಇದ್ರ ಜೊತೆಗೆ ಪ್ಯೂರ್ಲಿ ಫ್ರಮ್ ದ ಪೊಯಿಟಿಕ್ ಪಾಯಿಂಟ್ ಆಫ್ ವ್ಯೂ, ಹಿ ವಾಸ್ ಟ್ರೈಂಗ್ ಟು ಇವಾಲ್ವ್ ಹಿಸ್ ಓನ್ ಪೊಯಿಟಿಕ್ ಎಕ್ಸ್ಪ್ರೆಷನ್. ಅವರು ಭಾಳ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾಯಿದ್ರು. ಪ್ರಾಪರ್ ಮೀಟರ್ ಟು ಕನ್ವೆ ಇಂಡಿಯನ್ ಥಾಟ್ಸ್ ಇನ್ ಇಂಗ್ಲೀಷ್. ಯು ನೀಡ್ ದಟ್ ಬಿಕಾಸ್ ಸೌಂಡ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಪೊಯಿಟ್ರಿ. ಸೊ ಸಾವಿತ್ರಿ ಬರೆಯುವಾಗ ಯು ಕ್ಯಾನ್ ರೀಡ್ ಸಾವಿತ್ರಿ ಫಾರ್ ಇಟ್ಸ್ ಶಿಯರ್ ಮೆಟ್ರಿಕಲ್ ಬ್ಯೂಟಿ. ಅವರು ಸಾವಿತ್ರಿ ಬರೆಯುವಾಗ ಹಿ ವಾಂಟೆಡ್ ಟು ಇಂಟ್ರಡ್ಯೂಸ್ ದ ಕೆಡೆನ್ಸಸ್ ಆಫ್ ದ ವೇದಿಕ್ ಚಾಂಟಿಂಗ್, ಮೂವ್ಮೆಂಟ್ ಆಫ್ ಕಾಳಿದಾಸ ಆ್ಯಂಡ್ ದ ಉಪನಿಷತ್ಸ್ ಇನ್ ಟು ಇಂಗ್ಲೀಷ್ ಪೊಯಿಟ್ರಿ. ಇದನ್ನೆಲ್ಲ ಅವರು ಓವರ್ ಹೆಡ್ ಪೊಯಿಟ್ರಿ ಅಂತ ಬರ್ತಾರೆ. ಫ್ಯೂಚರ್ ಪೊಯಿಟ್ರಿ ಒಳಗೆ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ ಅವರು. ಸೊ ಫ್ಯೂಚರ್ ಪೊಯಿಟ್ರಿ ಒಳಗೆ ಅವರು ಹೆಂಗಾಗಿರುತ್ತೆ ಅಂದರೆ, ಫ್ಯೂಚರ್ ಪೊಯೆಟ್ ಯಾವ ಥರ ಬರೀತಾನೆ ಅಂದರೆ, ಅವರೇ ಒಂದು ಫ್ಯೂಚರ್ ಪೊಯಿಟ್ರಿಲಿ ಬರೀತಾರೆ, ಮೇ ಬಿ ಹಿಸ್ ಈಸ್ ದ ಸಾಂಗ್ ಆಫ್ ಗ್ರೇಟೆಸ್ಟ್ ಫ್ಲೈಟ್ ಆ್ಯಂಡ್ ದಟ್ ವಿಲ್ ರಿವೀಲ್ ಫ್ರಮ್ ದ ಹೈಯೆಸ್ಟ್ ಪಿನಕಲ್ ಆ್ಯಂಡ್ ವಿತ್ ವೈಡೆಸ್ಟ್ ರೇಂಜ್ ಆಫ್ ವಿಷನ್ the divinity of man and universe. ಇದು ಫ್ಯೂಚರ್ ಪೊಯಿಟ್ದು ಅವರು ಬೇಕಾಗಿದ್ದು. ಸೊ ಆಮೇಲೆ he also says the future poetry, it should directly communicate, the communication between the poet and the reader should be direct. ಅವರು ಸಾವಿತ್ರಿ ಭಾಳ ಭಾಷೆ ಬರೆದ್ರು, ಬೇಕಾದಷ್ಟು ಮಿಕ್ಕಿದ್ದು ಬರಿತಾ ಹೋದರು. ಅವರು ಇಂಟೆಗ್ರಲ್ ಯೋಗ ಬರೆದ್ರು, ಅವ್ರ ಟ್ರಾನ್ಸ್ಲೇಷನ್ ಅಂಡ್ ಎಸ್ಸೇಸ್ ಆನ್ ದ ಭಗವದ್ಗೀತಾ, ಇದೆಲ್ಲ ಮೇಜರ್ ವರ್ಕ್ಸು ಫ್ಯೂಚರ್ ಪೊಯೆಟ್ರಿ. ಈ ಫ್ಯೂಚರ್ ಪೊಯೆಟ್ರಿ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸೊ ಅಲ್ಲಿ ಒಂದು ಹೊಸ ಪೊಯಿಟಿಕ್ ಎಕ್ಸ್ಪ್ರೆಷನ್ ಅವ್ರು ಹುಡುಕ್ತಾಯಿದ್ರು. ಅದನ್ನು ಅವ್ರು ಸಾವಿತ್ರಿ ಒಳಗೆ ತೊಗೊಂಬಂದರು. ಆ ಮಂತ್ರಗಳ ಗಂಭೀರ ನಿನಾದ ಇಂಗ್ಲೀಷ್ ಭಾಷೆಯಲ್ಲಿ ಬರಲಿಕ್ಕಾಗುತ್ತೆ ಅಂತ ಅವ್ರು ಪ್ರಯತ್ನ ಪಟ್ಟರು. ಟು ಎ ಗ್ರೇಟ್ ಎಕ್ಸ್ಟೆಂಟ್ ಈ ಸಕ್ಸೀಡೆಡ್. ಮೊನ್ನೆ ಅದಕ್ಕೆ ಅವ್ರು ಹೇಳಿದ್ದು ಯಾವ ಥರ ಇರಬೇಕಂದ್ರೆ, ಪದ್ಯಗಳು ಕವಿ ಬರೆಯೋದು ನೇರವಾಗಿ ಕವಿಯಿಂದ ಅದನ್ನ ಓದುಗರಿಗೆ ಹೊರಟೋಗಬೇಕು. ನಮ್ಮ ದ ಇಂಟೆಲೆಕ್ಟ್, ದ ಸೆನ್ಸಸ್, ಇವನ್ ದ ಇಮ್ಯಾಜಿನೇಷನ್, ಇಫ್ ಪಾಸಿಬಲ್ ವಿ ಶುಡ್ ಎಲಿಮಿನೇಟ್ ಆಲ್ ದಿಸ್. ಕಮ್ಯುನಿಕೇಷನ್ ಶುಡ್ ಬಿ ಡೈರೆಕ್ಟ್ ಅಂತ. ಇದು ಹೇಳ್ತಾ ಇದ್ದಾಗ ಆ್ಯಕ್ಚುಲಿ ನಾನು ಬರೋಕ್ಕೆ ಮೊದಲು ನನ್ನ ಮಗಳ ಜೊತೆ ಫೋನಲ್ಲಿ ಮಾತಾಡ್ದಾಗ ಅವಳು ಹೇಳ್ತಾ ಇದ್ಲು, ಹಂಗಾರೆ ಮಾಡಬೇಕು ಅಂದರೆ ವಾಟ್ ಅರಬಿಂದೋ ವಾಂಟೆಡ್ ವಾಸ್ ಎ ರೀಡರ್ ಹೂ ವುಡ್ ಅಕ್ಸೆಪ್ಟ್ ಹಿಮ್ in totality without questioning anything. Was he just looking at that? That is not the case. Nam senses, what is in the purview of our senses? There are certain truths, but there are certain deeper truths which is beyond this, which is beyond the purview of the senses. So obviously it is also beyond the purview of your imagination. We cannot imagine what is not within the scope of our senses. But there are certain truths which are beyond that. ಮನೋವಾಚಾಮ ಗೋಚರ, ಅಚಿಂತ್ಯ ಅದು. ಅದನ್ನು ತಿಳಿಸ್ಬೇಕಂದ್ರೆ ನಮಗೆ ಶಬ್ದಗಳು ಸಾಕಾಗೋದಿಲ್ಲ. ವರ್ಡ್ಸ್ ಹ್ಯಾವ್ ದೇರ್ ಲಿಮಿಟೇಷನ್ಸ್, ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಲಿಮಿಟೇಷನ್ಸ್. ಸೊ ಅವರೇ ಫ್ಯೂಚರ್ ಪೊಯಿಟ್ರಿ ಬರ್ದಂಗೆ ಅರಬಿಂದೋ ಇಟ್ ಈಸ್ ಪರ್ಹ್ಯಾಪ್ಸ್ ಎ ಸಾಂಗ್ ಆಫ್ ಗ್ರೇಟೆಸ್ಟ್ ಫ್ಲೈಟ್. ಇದು ಬಿಟ್ಟು ಮೇಜರ್ ವರ್ಕ್ಸ್ ಇದೆ ಅವ್ರದ್ದು. ಅವ್ರದ್ದು ಇಂಟೆಗ್ರಲ್ ಯೋಗ ಇದೆ, ಲೈಫ್ ಡಿವೈನ್ ಇಸ್ ಒನ್ ಆಫ್ ದ ಮೇಜರ್ ವರ್ಕ್ಸ್. ಆಮೇಲೆ ಅವ್ರ ಪದ್ಯಗಳು ಬೇಕಾದಷ್ಟಿದೆ. ಇದೊಂದು ಸಣ್ಣದೊಂದು ಪದ್ಯ ಸಂಕಲನ ಇದೆ ಇಲ್ಲಿ. ಅವ್ರ ಪದ್ಯಗಳು ಮೊದಲಿಂದನೂ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಹೋದರು. ಆಲ್ ಹಿಸ್ ವರ್ಕ್ ಪೊಯಿಟ್ರಿ ಈಸ್ ಇನ್ ಬ್ಲ್ಯಾಂಕ್ ವರ್ಸ್, iambic meter,
hexameter, pentameter. He tried with a lot of other meters. And he could do that because he himself was a great scholar in so many classical languages. And Aurobindo, his essays on the Bhagavad Gita, important, his lectures, and he has written about Mother also, and various other works. But these are the major things. Savitri is, of course, magnum opus. Aurobindo, Life Divine, Integral Yoga, or Bhagavad Gita ಮೇಲೆ ಉಪನಿಷತ್ ಮೇಲೆ ಬರೆದಿರೋ ಎಸ್ಸೆಗಳು. These are the major works. ನಿಮಗೆ ಹೇಗೆ ಅರಬಿಂದೋ ಸಾಹಿತ್ಯಕ್ಕೆ ಪ್ರವೇಶ ಸಿಕ್ತು? ನಾನು ಕಾಲೇಜಲ್ಲಿದ್ದಾಗ ಕಬ್ಬನ್ ಪಾರ್ಕಲ್ಲಿರೋ ಸೆಂಟ್ರಲ್ ಲೈಬ್ರರಿಗೆ ಐ ಯೂಸ್ ಟು ಸ್ಪೆಂಡ್ ಮೈ ಟೈಮ್ ದೇರ್. ಅಲ್ಲಿ ಪಂಡಿತ್ ಅನ್ನೋರು ಯಾರೋ ಬರೆದಿದ್ದು ಆ ಸಾವಿತ್ರಿ ಮೇಲೆ ಒಂದಿಷ್ಟು ಪುಸ್ತಕಗಳಿತ್ತು, 15, 16, 17 ಪುಸ್ತಕಗಳು, ವಾಲ್ಯೂಮ್ಸು. ಐ ವಾಸ್ ಕ್ಯೂರಿಯಸ್, ಇದು ಒಂದು ಸಾವಿತ್ರಿ ಮೇಲೆ ಇಷ್ಟೊಂದು 16, 17 ಸಾವಿತ್ರಿ ಯಾವ ಥರ ಇರಬೇಕು ಅಂತ ಹುಡ್ಕೊಂಡು ಹೋದರೆ ನೋಡಿದ್ರೆ ಒಂದು ಬುಕ್ ಅದು, ಅದ್ರ ಮೇಲೆ ಇಷ್ಟೊಂದು ಬರೆದಿದ್ರು. ಆಮೇಲೆ ನಂಗೆ ಅನ್ನಿಸ್ತು ಒಂದು ಪುಸ್ತಕನ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ಅದ್ರ 10ರಷ್ಟು ಬರೀಬೇಕಾ ಅಂತ ಮೊದಲನೇ ಪ್ರಶ್ನೆ ಬಂತು. ಆವಾಗ ಹುಡುಕ್ತಾ ಇದ್ದಕ್ಕೆ ಕೆ. ಶ್ರೀನಿವಾಸ ಅಯ್ಯಂಗಾರ್ದು ಡಾನ್ ಟು ಗ್ರೇಟರ್ ದಾನ್ ಅಂತ ಸೀರೀಸ್ ಆಫ್ ಲೆಕ್ಚರ್ಸ್ ಆನ್ ಸಾವಿತ್ರಿ ಹಿ ಡೆಲಿವರ್ಡ್ ಅಟ್ ಶಿಮ್ಲಾ. ಡಾನ್ ಟು ಗ್ರೇಟರ್ ಡಾನ್. ಓಕೆ. It's a series of lectures he delivered on Savitri. ಶ್ರೀನಿವಾಸ ಅಯ್ಯಂಗಾರ್ ಇಂಗ್ಲಿಷ್ ಪ್ರೊಫೆಸರ್ ಅಲ್ಲ? ಹೌದು, ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದರು. ಆಂಧ್ರ ಯೂನಿವರ್ಸಿಟಿಲಿದ್ದರು, ಬೇಕಾದಷ್ಟು ಇದ್ದರು. A brilliant writer and a very profound scholar. One of the few people who could express themselves with great lucidity and convey some really abstract things in simplest of terms. He had that great gift. And his lectures, I stumbled on this book. Unfortunately, it is out of print, and I managed to get a copy of that. This is going to date it on. This is the key that opened doors to Savitri. I read that, and that gave me insights into Gayatri. It also told me not only about Savitri, it also taught me how to read that book, read that poem. So this is the beginning. And then I started reading Savitri. That is how I got into it. I was attracted. ಶ್ರೀನಿವಾಸ ಅಯ್ಯಂಗಾರ್ is the margadarshak. ಹೌದು. He is, in a way, is my guru. So it is his book that made me read Savitri, take to Savitri. And since then I have read it several times. Every time I read that, I find some new insights in it. And you see, you can read it for sheer beauty of it, the poem. Art for the sake ಕೆಲವು of... ವಾಕ್ಯಗಳನ್ನು ಹೇಳ್ತೀನಿ, ನಾನು ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಯಾಕಂದರೆ ಒನ್ಸ್ ಐ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ದ ಬುಕ್, you can see I have flagged so many things. I'll be reading that if I have time. And ಇದು ಏನಾಗುತ್ತಂದರೆ, ಫಾರ್ ದ ಶಿಯರ್ ಮ್ಯೂಟಿಕಲ್ ಬ್ಯೂಟಿ ಯು ಕ್ಯಾನ್ ರೀಡ್ ಇಟ್. ಒಂದು ಪದ್ಯ, ವಾಟ್ ಪರ್ಪಸ್ ಡಸ್ ಇಟ್ ಸರ್ವ್? ಇಫ್ ಯು ಸಿ ಬ್ಯೂಟಿ ಇನ್ ಇಟ್, ಇಟ್ ಹಸ್ ಸರ್ವ್ಡ್ ಎ ಗ್ರೇಟ್ ಪರ್ಪಸ್. Beauty for sake of beauty, art for the sake of art is a good enough explanation. It doesn't have to tell you anything beyond that. It is beautiful, so you read it. You have written that. So that way Savitri, but it's much more than beautiful, a beautiful poem. It's much more than that. But even if it had not conveyed anything at all, even then it would be a great work for the sheer mythical beauty. It's a beautiful poem. So this is how I got into Savitri. Savitri ಬಗ್ಗೆ ಹೇಳಬೇಕಂದ್ರೆ, I have already told you why he chose Savitri as the subject. Because in Savitri he found that absolute triumph of love. Unlike the story of Urvashi, which Pururavas, and also Ruru Pramadvara. So he chose Savitri, and he made those changes so that he could convey his own yogic experiences. And the ultimate message of Savitri is that man, essentially his true nature is bliss, and he is immortal. We have forgotten that. We associate ourselves with the body. I mean, this is essence of Indian thought. Amrutasya putraha. Yes, this is essence. This is absolutely. So this is the essence of our thought, and Savitri also conveys that same thing in an extremely different poetic way. So as a message, perhaps it will seem hackneyed. Everybody knows that this is a part of Indian thought. But what makes this is different is the way it has been communicated, the poetic expression, and the beauty of that expression. And the vehicle he has chosen Savitri as a vehicle to convey that message. It is these things that make the book important.
ಬುಕ್ ಶುರು ಆದಾಗಲೇ ನಾವು ಐ ಜಸ್ಟ್ ಗೋ ಇನ್ ಟು ದ ಬುಕ್. ಐ ವಿಲ್ ಟೇಕ್ ಯು ಥ್ರೂ ದ ಬುಕ್. Before that, Shrinath, Savitri is a woman character which appears in this work, or ಹೌದು. any other. She is an avatar in this, but she is also a woman. Okay. The thing is, all avatars are also human. They suffer like us. Rama suffered like us. He was an avatar. Okay. So was Krishna. Once they become an avatar, they share our mortal pains, they share our emotions, they become human almost. ಅವರ ಜೀವನನೇ ಒಂದು ದೊಡ್ಡ ಸಂದೇಶ Absolutely. ಆಗುತ್ತೆ. Otherwise, ಪಾಠ we as Srinivas Shastri lectures on the Ramayana ಹೇಳೋಂಗೆ, if you approach Rama as God, you miss the message of Ramayana. ಅದೇ. If you look on Rama as a human being, then only you get the real message of the Ramayana. That is the purpose of avatar. Otherwise, God can just do whatever he or she wants. ಅದೇ ಅದೇ. They come down as avatara so that we can relate to that avatara at a human level. So Savitri also came down, though Divine Mother came down and took birth in a mortal frame. We could relate ourselves to Savitri. We can't relate to Divine Mother. So that is the purpose of avatara, and Savitri also serves that avatara. ನೀವು ಕೇಳಿದ್ರಿ, ಮೊದಲನೇದು ಪೇಜ್ ಶುರು ಆಗೋದೇ ಇದೊಂದು ಬೃಹತ್ ಗ್ರಂಥ. ಇದು 24,000 ಲೈನ್ಗಳಿದೆ. ಐ ಥಿಂಕ್ ದೇರ್ ಆರ್ ಅಬೌಟ್ ಹೌ ಮೆನಿ ಮಹಾಕಾವ್ಯ ಇದು. ನೀವು ಒಂದು ಲೈನ್ ಅಪ್ರಾಕ್ಸಿಮೇಟ್ ಆಗಿ 8 ಅಂತ ಇಟ್ಕೊಂಡ್ರೆ ನೀವು ಒಂದು 2 ಲಕ್ಷ ಪದಗಳಿದೆ ಇದರೊಳಗೆ. ಡಿವೈಡೆಡ್ ಇಂಟು 12 ಬುಕ್ಸ್ ಆ್ಯಂಡ್ 49 ಕ್ಯಾಂಟೋಸ್. ಇಂಗ್ಲಿಷ್ ಮಹಾಕಾವ್ಯ. ಹೌದು. ಇಟ್ ಈಸ್ ರೆಕಗ್ನೈಸ್ಡ್ ಆಸ್ ಒನ್ ಆಫ್ ದ ಎಪಿಕ್ ಪೋಯಮ್ಸ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್. ಇಲ್ಲಿ ಮೊದಲನೇದು ಶುರು ಆಗೋದೇನೆ ನಿಮಗೆ ಸತ್ಯವಾನ್ ಸಾಯೋದಕ್ಕೆ ಇರೋ ದ ಸಿಂಬಲ್ ಆಫ್ ಡಾನ್. ಸತ್ಯವಾನ್ ಇನ್ನೂ ಸಾಯಬೇಕು. ಸಾವಿತ್ರಿಗೆ ಮಾತ್ರ ಗೊತ್ತಿದೆ ಅದು, ಮಿಕ್ತವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅವಳು ಬಂದು ಮದುವೆ ಮಾಡ್ಕೊತಾಳೆ. 12 ವರ್ಷಕ್ಕೆ ಸತ್ತೋಗ್ತಾನೆ, 12 ತಿಂಗಳಾದ್ಮೇಲೆ ಸತ್ತೋಗ್ತಾನೆ ಅಂತ ತಿಳ್ಕೊಂಡ್ರು ಕೂಡ ಅವಳು ಅದನ್ನು ನೋವನ್ನ ಒಳಗಡೆ ಇಟ್ಕೊಂಡಿದ್ದಾಳೆ. ಯಾರಿಗೂ ಹೇಳಲ್ಲ, ಯಾರಿಗೂ ಗೊತ್ತಿರೋದಿಲ್ಲ ಸಾವಿತ್ರಿ ಆ ನೋವಿದೆ ಅಂತ. ಯಾಕೆಂದರೆ ನೀವು ಯಾರನ್ನ ಪ್ರೀತಿ ಮಾಡ್ತಿರೋ ಆ ಗಂಡ 12 ಸತ್ತೋಗ್ತಾನೆ ಅಂತ ಅವಳಿಗೆ ಮೊದಲೇ ಗೊತ್ತಿದೆ. ಅದನ್ನ ಇಟ್ಕೊಂಡು ಅವಳು ಅವನ ಜೊತೆ ಸತ್ಯವಾನ್ ಜೊತೆ ಏನೂ ಆಗದೆ ಇರೋಂಗೆ ಸಂಸಾರ ಮಾಡ್ತಾರೆ. ಇದು ಸಾಯಕ್ಕೆ ಹಿಂದಿನ ದಿನ, ಸಾಯಕ್ಕೆ ಮೊದಲಾಗೋ ಘಟನೆನ ಹಿ ಕಾಲ್ಸ್ ಇಟ್ ದ ಸಿಂಬಲ್ ಆಫ್ ಡಾನ್. ಸತ್ಯವಾನ್ನ ಸತ್ತಿದ್ದು ಡಾನ್, ಬಿಗಿನಿಂಗ್ ಆಫ್ ಡಾನ್. ಸತ್ಯವಾನ್ ಮತ್ತೆ ಬದುಕಿ ಮತ್ತೆ ಭೂಮಿಗೆ ಬಂದಿದ್ದು ಈಸ್ ಗ್ರೇಟರ್ ಡಾನ್. ಸೊ ದಟ್ ಈಸ್ ವೈ ಇಟ್ ಈಸ್ ಡಾನ್ ಟು ಗ್ರೇಟರ್ ಡಾನ್. ಓಕೆ. ಅಂದರೆ ಸಾವಿತ್ರಿಗೆ ಇನ್ನೊಂದು ಹೆಸರ ಇದು ಸಾವಿತ್ರಿಗೆ ಇನ್ನೊಂದು ಹೆಸರು, ಡಾನ್ ಟು ಗ್ರೇಟರ್ ಡಾನ್. ಓಕೆ. ದಿಸ್ ಈಸ್ ಆಲ್ಮೋಸ್ಟ್ ಎ ಟ್ರಾನ್ಸ್ಲೇಷನ್ ಆಫ್ ದ ನಾಸದೀಯ ಹಿಮ್ ಆಫ್ ದ ಋಗ್ವೇದ. ನಾಸದೀಯ ಒಳಗೆ ಸೃಷ್ಟಿಗೆ ಮೊದಲು ಏನಿತ್ತು ಅಂತ ನನಗಿನ್ನ ಚೆನ್ನಾಗಿ ನಿಮಗೆ ಗೊತ್ತಿದೆ. ನಾಸದೀಯ ಸೂಕ್ತದಲ್ಲಿ ಅಲ್ಲಿ ಏನೂ ಇರಲಿಲ್ಲ ಸೃಷ್ಟಿಗೆ ಮೊದಲು. ದೇ ವಾಸ್ ನಥಿಂಗ್ ದೇರ್. ಅಲ್ಲಿ ಯಾವುದೋ ಒಂದು ಫರ್ವರ್ ಗ್ರೂ ಇನ್ ಇಟ್. ವಾಟ್ ಈಸ್ ದಟ್ ಇಟ್? ವಿ ಡೋಂಟ್ ನೋ. ವಿ ಕಾಂಟ್ ಇವನ್ ಆಸ್ಕ್ ಗಾಡ್ಸ್ ಆಸ್ ನಾಸದೇವ ಹಿಮ್ ಸೇಸ್, ಬಿಕಾಸ್ ಇವನ್ ದೇ ಕೇಮ್ ಆಫ್ಟರ್ ಕ್ರಿಯೇಷನ್. So it is that fervor, it is the zero, fathomless zero from which the world came. So that dawn also came from that fatherless zero, fathomless zero. So this is the symbol of dawn. So this is almost, as I told you, it is the Upanishad when you read this. ಆಮೇಲೆ ಆಗ್ತಾ ಹೋಗುತ್ತೆ. ಮೊದಲು ಅಶ್ವಪತಿ ಒಬ್ಬ ರಾಜ ಮಾತ್ರ ಅಲ್ಲ. ಇಲ್ಲಿ ಒಬ್ಬ ಅಶ್ವಪತಿ, ಇಲ್ಲಿ ಅವನು ಒಬ್ಬ ಡಿವೈನ್ ಪುರುಷ ಭೂಮಿಗೆ ಬಂದಿದ್ದಾನೆ. ವಿ ಆಲ್ ಹ್ಯಾವ್ ಫಾಲನ್ ಏಂಜಲ್ಸ್. ವಿ ಆಲ್ ಹ್ಯಾವ್ ಫಾಲನ್ ಫ್ರಮ್ ಗ್ರೇಸ್. ಅಶ್ವಪತಿ ಈಸ್ ಆಲ್ಸೋ ಒನ್ ಆಫ್ ದೆಮ್. ಅಶ್ವಪತಿ ಬಗ್ಗೆ ಹೇಳ್ತಾ ಅವನು, ಹಿ ವಾಸ್ ಎ 26. ದೇ ವೇ ಅರವಿಂದ ಘೋಷ್ ಇಂಟ್ರೊಡ್ಯೂಸಸ್ ದಿಸ್ ಅಶ್ವಪತಿ ಬಗ್ಗೆ. ಎ ಕಾಲನಿಸ್ಟ್ ಫ್ರಮ್ ಇಮ್ಮಾರ್ಟಾಲಿಟಿ. From immortality. He has become a mortal person, but he is a colonist from there. He colonized the earth. Immortality. A pointing beam on earth's uncertain roads. His birth held up a symbol and a sign. His human self like a translucent cloak. Covered the all-wise who leads the unseeing world. Affiliated to cosmic space and time, and paying here God's debt to earth and man. A greater sonship was his divine right. All through consenting to mortal ignorance, his knowledge shared the light ineffable.
a strength of the virginal permanence entangled in the moment and its flow. He kept the vision of the vast behind. A power was in him from the unknowable, an archivist of the symbols of the beyond, a treasurer of the superhuman dreams. He bore the stamp of mighty memories and shed their grandiose ray on human life. His days were a long growth to the supreme. So ಅವನು ಅಶ್ವಪತಿ ಬಂದ ಮೇಲೆ he still had the traces of his the grandiose days that the idea of immortality was with him because he was a colonialist from the immortality. ಸೊ ಅವನಲ್ಲಿ ಇನ್ನೂ ಇತ್ತದು ಅಶ್ವಪತಿ ಒಳಗೆ. ಅದು ಇಲ್ಲಿ ಬಂದು ಅದು ಎಚ್ಚರಗೊಳ್ಬೇಕಾಗಿತ್ತು, ಅವನಲ್ಲಿದ್ದೇ ಇತ್ತದು, ಜಾಗೃತ ಆಗಬೇಕಾಗಿತ್ತು. ಆವಾಗ ಅವನು ಅದಕ್ಕೆ ಅಶ್ವಪತಿ ನೆಕ್ಸ್ಟ್ ಹೋಗ್ತಾನೆ ಅಂದರೆ ಅಶ್ವಪತಿಗೆ ಅಲ್ಲಿ 18 ವರ್ಷ ಮಾಡೋ ತಪಸ್ಸು, ಇಲ್ಲಿ ಅಶ್ವಪತಿದು ಯೋಗ ಆಫ್ ದ ಕಿಂಗ್ ಅಂತ ಅರವಿಂದ್ ಘೋಷ್ ಮಾಡ್ತಾರೆ. ಅದರೊಳಗೆ ಆ ಯೋಗ ಆಫ್ ದ ಕಿಂಗಲ್ಲಿ ಅಶ್ವಪತಿಗೆ ಅವ್ರ ಯೋಗಿಕ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಅಶ್ವಪತಿ ಬಾಯಿನಲ್ಲಿ ಹೇಳಿಸ್ತಾರೆ ಅವರು. ಸೊ ಇದು ಏನಾಗುತ್ತೆ ಅಂದರೆ ಅಶ್ವಪತಿ ಆಮೇಲೆ ಯೋಗ ಶುರು ಮಾಡಿದಾಗ he travels through many occult spaces, all mental journey of course, through many invisible places. So he meets with ignorance, he meets with arrogance, he meets with darkness, and finally he enters the eternal world of light. And there he meets Divine Mother, and he persuades her to take birth here among the mortals, to lift his race up from the lower level to higher levels of consciousness, as Aurobindo himself called it, from mental to supramental level. So that was the work of Ashwapati, to persuade the Divine Mother to come down among the mortals, to lift them up. That's why he is the fourth. His own experience. His own experiences, yes. He described all that. And his wish and his own experiences. Some of the yogic experiences are his own. In the journey, he oscillates between despair and hope, Ashwapati. As the journey begins, he also grows large in a spiritual sense. ಇದು ಅದನ್ನ ಭಾಳ ಚೆನ್ನಾಗಿ ಬರೀತಾರೆ ಅರವಿಂದರು. ನೀವು ಹೇಳ್ತಾ ಇರೋದು ಭಾಳ ಚೆನ್ನಾಗಿ ಒಪ್ಪುತ್ತೆ ನೋಡಿ. ಅಲ್ಲಿ ಅಶ್ವಪತಿ ಮಗಳು ಸಾಕ್ಷಾತ್ತಾಗಿ ಸಾವಿತ್ರಿ, ಇಲ್ಲಿ ಅರವಿಂದೋ ಅವರ ಕಾವ್ಯಕನ್ನಿಕೆ. ಹೌದು ಎಷ್ಟು ಚೆನ್ನಾಗಿದೆ ತಂದೆ. ಸೊ ಅಶ್ವಪತಿ ಮೂಲಕ ತಮ್ಮ ಎಕ್ಸ್ಪೀರಿಯನ್ಸಸ್, ತಮ್ಮ ಅನುಭವದ ಸ್ಥಿತಿಯನ್ನು ಹೇಳ್ಕೊಳ್ಳೋದು ತುಂಬ ಸೂಕ್ತ. ಸೊ ಹೌದು, ಇಲ್ಲಿ ಸಾವಿತ್ರಿ ಅರವಿಂದರ ಮಗಳು, ಅದೇ ಒಂದು ರೀತಿ. ಎಷ್ಟು ಪಾತ್ರಗಳು ಬರುತ್ತೆ ಸಾವಿತ್ರಿನಲ್ಲಿ? ಜಾಸ್ತಿ ಬರೋದಿಲ್ಲ. ಸತ್ಯವಾನು ಸಾವಿತ್ರಿ ಮೇಜರು, ಅಶ್ವಪತಿ, ಆಮೇಲೆ ಅಶ್ವಪತಿ ರಾಣಿ, ನಾರದರು, ಇವರೆಲ್ಲ ಇನ್ಸಿಡೆಂಟಲ್ ಆಗಿ ಬರೋರು. ಅಂದರೆ ಆ ಕಥಾಪಾತ್ರಗಳನ್ನೇ ಇಟ್ಕೊಂಡಿದ್ದಾರೆ. ಬಟ್ ಮುಖ್ಯವಾಗಿ ಬರೋದು ಅಶ್ವಪತಿ, ಸಾವಿತ್ರಿ, ಸತ್ಯವಾನ್ದು ಅಂತ ಇಂಪಾರ್ಟೆಂಟ್ ರೋಲ್ ಇಲ್ಲ. ಮುಖ್ಯವಾಗಿರೋದು ಯಮ ಬರೋದಿಲ್ವಾ? ಯಮ ಇಲ್ವೇ ಇಲ್ಲ ಇದರೊಳಗೆ. ಯಮ ಅಲ್ಲಿ ಧರ್ಮದ ಪ್ರತಿನಿಧಿ. ಹಿಯರ್ ಯಮ ಈಸ್ ಗಾಡ್ ಆಫ್ ಡೆತ್. ಹಿ ಈಸ್ ignorant. He is arrogance. So Savitri kills death. Savitri does not persuade. She persuades Yama. Yes. Gets boons from her. Yes. Ili she also gets boons. But she vanquishes him. ಅಂದ್ರೆ ಯಮ ಮತ್ತು ಸಾವಿತ್ರಿಯರ ಮುಖಾಮುಖಿ ಆಗುತ್ತಾ? ಸಿಕ್ಕಾಪಟ್ಟೆ ಆಗುತ್ತೆ. ದಟ್ ಇಸ್ ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಅಲ್ಲಿಗೆ ಬರ್ತೀನಿ. ದಿಸ್ ಬ್ಯಾಕ್ ಗ್ರೌಂಡ್ ಇಸ್ ರಿಕ್ವೈರ್ಡ್. ಅಲ್ಲಿಗೆ ಬರ್ತೀನಿ ನಾನು. ಇನ್ನೊಂದು ಭಾಳ ಬ್ಯೂಟಿಫುಲ್ ಆಗಿ ಪೋಯಮ್ ಇದೆ ಅವರು. ಇನ್ ಒನ್ ಆಫ್ ದ smaller words. Then the scene changed, but kept its dreadful core. He meets with a lot of dreadful things, ignorance, darkness. Altering its form, the life remained the same. A capital was there, without a state. There was no state, it was just a capital. It had no ruler, only groups that strove. He saw a city of ancient ignorance, founded upon a soil that he knew not light. There each in his own darkness walked alone. Only they agreed to differ in evil's paths, to live in their own way of their own selves, or to enforce a common lie and wrong. The ego was lord upon his peacock seat. And falsehood sat by him his mate and queen. The world returned to them as heaven to truth and God.
injustice justified by firm decrees. The sovereign weights of errors legalized trade, but all the weights were false and none the same. Ever she watched with her balance and a sword, lest any sacrilegious word expose the sanctified formulas of her old misrule. So even goddess justice has also been compromised here. So this is one of the things, but ಅಲ್ಲಿ ಪೀಕಾಕ್ ಸೀಟ್ ಅಂತ ಹೇಳಿದ್ರಲ್ಲ, ಇಸ್ ದೇರ್ ಎನಿ ಸ್ಪೆಷಲ್ ಸಿಗ್ನಿಫಿಕೆನ್ಸ್? see, peacock is pride. Ego was lord upon his peacock throne. Ego, aham, ಅದು ಯಾವಾಗಲೂ ಸಿಂಹಾಸನ ಪೀಕಾಕ್ ಸೀಟ್ ಮೇಲೆ ಕೂತಿರುತ್ತೆ, ಬಿಕಾಸ್ ಇಟ್ಸ್ ಸೋ ಗ್ರೇಟ್. ಪೀಕಾಕ್ ಇಸ್, ವಿ ಅಸೋಸಿಯೇಟ್ ಪೀಕಾಕ್ ವಿತ್ ಪ್ರೈಡ್, ಬ್ಯೂಟಿ, and when you are so proud. Yes, ಮಯೂರ ಸಿಂಹಾಸನ. Yeah, absolutely. And but next is falsehood sat by him, his mate and queen. ಈಗೋಗೆ ರಾಣಿ ಫಾಲ್ಸ್ಹುಡ್, ಅವನ ಪಕ್ಕನೇ ಕೂತಿರ್ತಾಳಲ್ಲಿ. ಅದು ಸರಿ. ಯಾಕಂದ್ರೆ ನಾನು ಎಲ್ಲ ಗೊತ್ತಿದೆ ಅಂತ ನನಗೆ ಮದ ಬಂದ ತಕ್ಷಣ ನನಗೆ ಪಕ್ಕದಲ್ಲಿ ಬರೋದೇ ಸುಳ್ಳು. ಸೊ ಫಾಲ್ಸ್ಹುಡ್ ಸ್ಯಾಟ್ ಬೈ ಹಿಮ್ ಇಸ್ ಮೇಟ್ ಅಂಡ್ ಕ್ವೀನ್. ನಾನು ನಿಮ್ಗೆ ಇದೆಲ್ಲ ಓದಿದೆ ಯಾಕೆಂದರೆ ಮೆಟ್ರಿಕಲ್ ಬ್ಯೂಟಿಗೆ. ಫೈನಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಏನಾದರೂ ಬೇರೆ ಹೆಸರು ಕೊಟ್ಟಿದ್ದಾರಾ ಈ ಮೀಟರ್ಗೆ ಅವರು ಹೊಸದಾಗಿ? ಇಲ್ಲ, ಹೊಸದಾಗಿ ಏನು, ದಿಸ್ ಈಸ್ ಇನ್ ಬ್ಲ್ಯಾಂಕ್ ವರ್ಸ್ ಆ್ಯಂಡ್ ಮೋಸ್ಟ್ಲಿ ಅಯಾಂಬಿಕ್ ಮೀಟರ್. ಸೊ ನ್ಯೂ ಮೀಟರ್ ಅಂತ ಕ್ರಿಯೇಟ್ ಏನು ಮಾಡಿಲ್ಲ ಇದು. ಅಯಾಂಬಿಕ್ ಮೀಟರ್ ಲಾರ್ಜ್ಲಿ ಬ್ಲ್ಯಾಂಕ್ ವರ್ಸ್, ಆಫ್ ಕೋರ್ಸ್, like all major poetic work, it's also in blank verse. But ಏನಂದರೆ his choice of words, the phrases that he has introduced. Because the theme is so different. Yes. And original. Yes. I want to ask you one question. ಈಗ ಈ ಎಪಿಕ್ ಪೊಯಮನ್ನು how did the English receive? Some of them received it well. Some did not. Some even said that he did not know how to write. He should not have written in English language at all. Antanu ಹೇಳಿದ್ರು. I don't recollect the names readily. Okay. But there are quite a few people who also praised it as one of the greatest works in the English language, poems in the English language. So the reactions were mixed, which was to be expected. And as I told you, to understand this, you need some idea of Indian thought. Yes. A person who is completely ignorant of Indian thought, he cannot appreciate this. They can't, understand this at all. ಹೌದು. ಹಿನ್ನೆಲೆ ಇರಬೇಕು, ಭಾರತೀಯ ಹಿನ್ನೆಲೆ ಸ್ವಲ್ಪ ಇರಬೇಕು. ಸಾಹಿತ್ಯ ಚಿಂತನೆ, ತತ್ವ ಚಿಂತನೆಯ ಒಂದಿಷ್ಟಾದ್ರೂ ಒಂದು ಅರಿವಿರಬೇಕು ಏನು ಅಂತ. ಯು ನೀಡ್ ನಾಟ್ ಬಿ ಎ ಸ್ಕಾಲರ್, ಯು ನೀಡ್ ನಾಟ್ ಹ್ಯಾವ್ ಪ್ರೊಫೌಂಡ್ ನಾಲೆಜ್ ಆಫ್ ಆಲ್ ದೀಸ್ ಸಬ್ಜೆಕ್ಟ್ಸ್, ಬಟ್ ಯು ನೀಡ್ ಟು ನೋ ವಾಟ್ ದೇ ಆರ್. ಈಗ ನಮಗೂ ಹಾಗೆ ಅನಿಸುತ್ತೆ. ಈಗ ಕ್ರಿಶ್ಚಿಯನ್ ಥಿಯಾಲಜಿ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ಲದೆ ಈ ಡಾಂಟೆ ಇವ್ರನ್ನೆಲ್ಲ ಓದೋಕ್ಕೆ ಹೋದರೆ ಮೊದಲು ತುಂಬ ಕಷ್ಟ. ನಿಜ. ಅದರಿಂದ ಒಂದು ಹಿನ್ನೆಲೆ ಇರಬೇಕು. ಆ ತತ್ವಗಳು ಅವ್ರದ್ದು ಆ ಸಾಟಾನು ಅದು ಇದು ಗೊತ್ತಿದ್ರೆ ಅರ್ಥ ಆಗುತ್ತೆ. ನಿಜ, ಇದು ಸಹಜ. ಅದು ಬೇಕಾಗುತ್ತೆ. ಯಾಕಂದ್ರೆ ಬೇಕಾಗುತ್ತೆ. ಇವಾಗ ನೀವು ಡಿವೈನ್ ಕಾಮಿಡಿ ಓದಬೇಕು ಅಂದರೆ ಯು ಶುಡ್ ನೋ ದ ಬಿಬ್ಲಿಕಲ್ ಸ್ಟೋರಿ ಆಫ್ ಆಡಮ್ ಅಂಡ್ ಈವ್. ಈ ಸಂದರ್ಭದಲ್ಲಿ ಶ್ರೀನಾಥ್, ನೀವು ಒಂದು ವಿಷಯ ಹೇಳ್ಬೋದಾ? ಈಗ ಚಿಕ್ಕ ಮಗು ಆಗಿದ್ದಾಗಲೇ ಇವರನ್ನು ಭಾರತೀಯ ಪರಿಸರ, ಸಾಹಿತ್ಯ, ಚಿಂತನೆ, ಧರ್ಮ ಇದೆಲ್ಲದರಿಂದ ದೂರ ಮಾಡಿ ಅಲ್ಲಿಗೆ ಎತ್ತಾಕ್ಬಿಟ್ರು, ಲಂಡನ್ಗೆ, ಅವ್ರ ತಂದೆಯ ಅಪೇಕ್ಷೆ ಮೇರೆಗೆ. ಇವರಿಗೆ ಇದೆಲ್ಲ ಹೇಗೆ ಮತ್ತೆ ಬಂತು? ಈಗ ಸಾವಿತ್ರಿ ಅಂತ ಮಹಾಕಾವ್ಯವನ್ನು ಬರೆಯೋಷ್ಟು ಈ ಭಾರತೀಯ ಸಂಸ್ಕಾರ ಇವರಲ್ಲಿ ಹೇಗೆ ಆವೇಶವಾಯಿತು? ಅದು ಆ ಟ್ರಾನ್ಸ್ಫರ್ಮೇಷನ್ ಎಲ್ಲಾಯಿತು ಏನೋ ಅನ್ನೋದು ತಿಳ್ಕೊಬೇಕು ನಾವು. ಯಾಕೆಂತೇಳಿದ್ರೆ ಅವ್ರಿಗೆ ಚಿಕ್ಕಂದಿನಲ್ಲಿ ಆ ವಿಧವಾದಂಥ ಯಾವ ಸಿದ್ಧತೆನೂ ಇರಲಿಲ್ಲ, ಸಂಸ್ಕಾರವೇ ಇಲ್ಲ ಅಲ್ವಾ? ಇಲ್ಲಿಗೆ ಭಾರತಕ್ಕೆ ಬಂದಾದ್ಮೇಲೆ ಪೂರ್ವ ಸಂಸ್ಕಾರ ಅಂತ ಹೇಳ್ಬೇಕಷ್ಟೇ. ಹೌದು, ಇದು ಯಾವುದೋ ಪ್ರಾರಬ್ಧ. ಇದು ಅವರು ಇಂಗ್ಲೆಂಡ್ನಿಂದ ಬಂದ ಮೇಲೆ ಭೂಮಿಗೆ ಭಾರತದ ಮೇಲೆ ಕಾಲಿಟ್ಟಾಗ ಅವ್ರಿಗೊಂಥರ ಪುಳಕ ಉಂಟಾಗುತ್ತೆ. ಇದು ಯಾತಕ್ಕಾಯ್ತು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರೇ ಹೇಳ್ಕೊತಾರಲ್ಲ, ಕತ್ತಲೆ ಸರಿದು ಬೆಳಕಾದ ಹಾಗಾಯ್ತು. ಹೆಂಗಾಗುತ್ತೆ, ಯಾಕಾಯ್ತು ಅಂತ ಗೊತ್ತಿಲ್ಲ. ಅವ್ರ ತಂದೆ ಆಕ್ಚುಲ್ ಆಗಿ ಅವ್ರ ಮಕ್ಕಳೆಲ್ಲ ಕಂಪ್ಲೀಟ್ ಆಗಿ ಆಂಗ್ಲೈಸೈಸ್ ಆಗಿ ಅವ್ರಲ್ಲಿ ಭಾರತೀಯತೆನೇ ಇರಬಾರದು ಅಂತ ಭಾಳ ಪ್ರಯತ್ನ ಪಟ್ಟು ದುಡ್ಡು ಖರ್ಚು ಮಾಡಿ ಅವನ್ನೆಲ್ಲ ಇಂಗ್ಲೆಂಡ್ ಕಳಿಸ್ತಾರೆ. ಬಟ್ ಇವರೆಲ್ಲ ಬಂದು ಈ ಥರ ಆಗ್ಬಿಡ್ತಾರೆ, ಎಲ್ಲರೂ ಎಡವಟ್ಟು ಆಗ್ಬಿಡ್ತಾರೆ ಅವ್ರ ತಂದೆ ದೃಷ್ಟಿಯಿಂದ. ಹೌದು, ಅದು ನಿಜ. ಅದರಿಂದ ಈ ಪ್ರಾಚೀನ ಸಂಸ್ಕಾರಗಳು ಅಂತ ನಾವು ಏನು ಹೇಳ್ತೀವಿ, ಈಗ ನೀವು ಪ್ರಾರಬ್ಧ ಅನ್ನೋ ಪದ ಉಪಯೋಗಿಸಿದ್ರೆ ಅದು ತುಂಬ ಕೆಟ್ಟ ಸೆನ್ಸಲ್ಲಿ ಉಪಯೋಗಿಸ್ತಾರೆ. ಆ್ಯಕ್ಚುಲಿ ಪ್ರಾರಬ್ಧ ಅಂದರೆ ಆರಂಭವಾಗಿರೋದು ಅಂತ. ಯಾವುದೋ ಸಂಸ್ಕಾರಗಳು ತನ್ನ ಫಲ ಕೊಡೋದಕ್ಕೆ ಆರಂಭವಾಗಿರೋದು. ಸೊ ಇದು ಅರವಿಂದೋ ಅಂಥ ಮಹಾ ವ್ಯಕ್ತಿಗಳಲ್ಲಿ ಇದನ್ನು ಸಾಕ್ಷಾತ್ತಾಗಿ ನಾವು ನೋಡ್ಬೋದು. ಎಲ್ಲರ ವಿಚಾರದಲ್ಲೂ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಇಂಥ ವ್ಯಕ್ತಿಗಳಲ್ಲಿ ನೋಡಿ ಎಷ್ಟೇ ಪ್ರಯತ್ನ ಪಟ್ಟರು. ಇದೊಂಥರ ನನಗೆ ಅನಿಸುತ್ತೆ, ಈ ಬುದ್ಧನಿಗೆ ಅವರಪ್ಪ ಏನು ಮಾಡ್ದ,
ಇದನ್ನೆಲ್ಲ ಯಾವುದೂ ಇವನಿಗೆ ಇಂಥದ್ದು ಬೇಕಾಗಿಲ್ಲ, ಅವನು ಸನ್ಯಾಸಿ ಆಗಬಾರ್ದು ಅಥವಾ ದಾರ್ಶನಿಕ ಆಗಬಾರ್ದು, ಭೋಗಭಾಗ್ಯಗಳಲ್ಲೇ ಮುಳುಗಿರಬೇಕು ಅಂತ ಅವನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇವನ್ ದಾರಿನೇ ಹಿಡ್ಕೊಂಡು ಹೋದ. ನಮ್ಮಲ್ಲಿ ಹೇಳ್ತೀವಿ ಬುದ್ಧಿ ಕರ್ಮಾನುಸಾರಿಣಿ ಅಂತ, ಆ ಥರ ಆಗೋಯ್ತು. ಸೊ ಅನದರ್ ಎಕ್ಸಾಂಪಲ್ ನಿಜ ಬುದ್ಧನ ವಿಚಾರಕ್ಕೆ. Buddha's comparison because it's very apt. I had not thought of this connection. ನೋಡಿ, ಇದು ಬಹಳ ನನಗನ್ನಿಸ್ತು ಇವ್ರದನ್ನೆಲ್ಲ ಓದಿದಾಗ. ಎಷ್ಟು ಅವರ ಅಪ್ಪ ಅಮ್ಮ ಪ್ರಯತ್ನ ಪಟ್ಟರು ಕೂಡ, ಪಾಪ ಅಮ್ಮ ಅಲ್ಲ ಅಪ್ಪ, ಆದರೆ ಇಲ್ಲಿ ಹೇಗೆ ಪೂರ್ಣ ತಿರುಗಿಸ್ಕೊಂಡು ಬಂದ್ಬಿಡ್ತು ಅಂತ. ಆಮೇಲೆ ಇನ್ನೂ ಒಂಥರ ಇಟ್ ಅಪಿಯರ್ಸ್ ಸೋ ಸಿಂಬಾಲಿಕ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಅದರಲ್ಲಿ. ಏನಂದರೆ ಅವ್ರು ಬರ್ತಾ ಇದ್ದ ಹಾಗೆ ಇವರಪ್ಪ ಸತ್ತೋಗ್ತಾರೆ. ನಿಜ ಆಶ್ಚರ್ಯ ಅಲ್ಲ? ನಿಜ ನನಗೆ ಅದು ಬಹಳ ಅಚ್ಚರಿಯನ್ನು ಉಂಟು ಮಾಡುವಂಥ ಒಂದು ಕೋಇನ್ಸಿಡೆನ್ಸ್ ಅಂತ ಅನ್ನಿಸ್ತು. ಅವ್ರ ತಂದೆ ಇದ್ದಿದ್ರೆ ಏನಾಗ್ತಾ ಇತ್ತೋ ಗೊತ್ತಿಲ್ಲ. He would have tried to obviously influence Aurobindo. ಭೂಮಿ ಮೇಲೆ ಕಾಲಿಡೋ, ಭಾರತ ಭೂಮಿ ಮೇಲೆ ಕಾಲಿಡೋದಕ್ಕೆ ಅವ್ರ ತಂದೆ ಆಕ್ಚುಲಿ ಬಡಕ್ ಮೊದಲೇನೆ ಅವ್ರ ತಂದೆ ಸತ್ತು ಹೋಗ್ತಾರೆ. ವೆರಿ ಸರ್ಪ್ರೈಸಿಂಗ್ ಇನ್ಸಿಡೆಂಟ್ಸ್. ಹೌದು. And that gives him greater freedom to do what he always wanted to do. ಹೌದು. ಅವರು ಭವಾನಿ ಬಗ್ಗೆ ಬರೀತಾರೆ. ಭವಾನಿ ಬಿಕಮ್ಸ್ ದ ಸಿಂಬಲ್ ಆಫ್ ರೆವಲ್ಯೂಷನರೀಸ್. ಅವ್ರು ಬರೆಯೋ ಪುಸ್ತಕ ರೆವಲ್ಯೂಷನರೀಸ್ಗೆ ಒಂದು ಹ್ಯಾಂಡ್ ಬುಕ್ ಆಗುತ್ತೆ. ಆಮೇಲೆ ಅಲಿಪುರ್ ಜೈಲಿಗೆ ಹೋಗಿದ್ದು, ಅಲ್ಲಿಂದ ಆಮೇಲೆ ಬಂದ್ಬಿಟ್ಟು ಅವರು ಇದು ಪಾಂಡಿಚೇರಿಗೆ ಹೋದ್ಮೇಲೆ ಅವರು ನೇರವಾಗಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಫ್ರೀಡಮ್, ಬಟ್ ಹಿ ಟ್ರೈ ಟು ಇನ್ಫ್ಲೂಯೆನ್ಸ್ ಇಟ್ ಇಂಟೆಲೆಕ್ಚುಲಿ ಅಂಡ್ ಟು ಗ್ರೇಟ್ ಎಕ್ಸ್ಟೆಂಟ್ ಇವನ್ ಸ್ಪಿರಿಚುಯಲಿ. ಹಿ ಇನ್ಫ್ಲೂಯೆನ್ಸ್ಡ್ ದ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಅದನ್ನು ನೀವು ಹೇಳಬೇಕು. ಈಗ ಈ ಭಾರತದ ಅಧ್ಯಾತ್ಮ ಶಕ್ತಿಯ ಆ ಅಂತಃಸತ್ವದ ಒಂದು ಪುನರುತ್ಥಾನವೇ ಭಾರತವನ್ನು ಈ ದಾಸ್ಯದಿಂದಲೂ ಕೂಡ ಬಿಡಿಸುತ್ತೆ, ರಾಜಕೀಯ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೆ ಅನ್ನೋದನ್ನು ಬಹಳ ಆಳವಾಗಿ ನಂಬಿದ್ದವರು, ಆ ದೃಷ್ಟಿಯಲ್ಲಿ ಕೆಲಸ ಮಾಡಿದವರಲ್ವಾ. ಹೌದು. ಇದು ಹೇಗಾಯಿತು ಅನ್ನೋದನ್ನು ಈಗ ಪಾಂಡಿಚೇರಿಗೆ ಹೋಗೋಕೆ ಮೊದಲು ಅವರೇ ಸಾಕಷ್ಟು ಬರೀತಾ ಇದ್ರು, ಜನ ಎಲ್ಲ ತುಂಬ ಆಸ್ಥೆಯಿಂದ ಕೇಳ್ತಾ ಇದ್ರು, ಎಲ್ಲ ಹುಚ್ಚೆದ್ದು ಕುಡಿತಾ ಇದ್ರು. ಅಂದರೆ ಅದಕ್ಕೆ ಮೊದಲು ಈ ಭಾರತೀಯತೆಯ ಶ್ರೇಷ್ಠತೆಯನ್ನು ಹೇಳೋರೇ ಇರಲಿಲ್ಲ ಅಂತ. ಅದ್ರ ಬಗ್ಗೆ ಹೇಳಿ. ಅದು ಅವ್ರದ್ದು ಪರ್ಸನಲ್ ಅನುಭವ. ಅವರು ಅಲಿಪುರ್ ಜೈನಲ್ಲಿದ್ದಾಗ ಅವ್ರಿಗೆ ಆಗಿದ್ದ ಒಂದು ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಇಸ್ ಲಾರ್ಜ್ಲಿ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಅವರು ಆಮೇಲೆ ವಿಡ್ರಾ ಆಗಿಬಿಟ್ರು ಆಫ್ಟರ್ ದಟ್ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್. ಅವರು ನೇರವಾಗಿ ರಾಜಕೀಯಕ್ಕೆ ಧುಮುಕಲಿಲ್ಲ ಅವರು, ಬಿಕಾಸ್ ದಟ್ ಎಕ್ಸ್ಪೀರಿಯನ್ಸ್ ವಾಸ್ ಸೋ ಪ್ರೊಫೌಂಡ್. ಹಿ ವಿಡ್ರೂ ಇನ್ ಟು ಎ ಸಾರ್ಟ್ ಆಫ್ ಸ್ಪಿರಿಚುವಲ್ ಶೆಲ್. So from then on, his influence was largely intellectual. And he firmly believed that if India, the world had to survive, our Sanatana Dharma, what we call Sanatana Dharma, had to survive. Just not for India alone. It's for the survival of mankind. He strongly believed that Sanatana Dharma has to be revived and we have to keep it. ಅಂದರೆ ನೀವು ಹೇಳೋದು ನೋಡಿದ್ರೆ ಕೇವಲ ಭಾರತಕ್ಕಲ್ಲ, ಇಲ್ಲ, ಇದು ವಿಶ್ವಕ್ಕೆ ಮನುಕುಲಕ್ಕೆ ಬೇಕು ಅಂತ ಹೇಳಿದ್ದು. ಸಿ, ಭಾರತ ಆಗಲಿ ಬೇರೆ ಆಗಲಿ, ದಿಸ್ ಆರ್ ಆಲ್ ಜಿಯೋಗ್ರಫಿಕಲ್ ಬೌಂಡರೀಸ್. ಬಿಯಾಂಡ್ ದಟ್, ಆಸ್ ಹ್ಯೂಮನ್ ಬೀಯಿಂಗ್ಸ್ ವಿ ಆರ್ ಒನ್. ಹ್ಯುಮ್ಯಾನಿಟಿ ಈಸ್ ಒನ್. ವಾಟ್ ಈಸ್ ಗುಡ್ ಫಾರ್ ಇಂಡಿಯನ್ ಶುಡ್ ಬಿ ಗುಡ್ ಎನಫ್ ಫಾರ್ ಪೀಪಲ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಆಸ್ ವೆಲ್. They don't believe in it, but this is the truth. Correct. Truth is different from belief. Yes, absolutely. They may not believe in it. They were actually our rulers. I know. But ultimately, India cannot survive alone. The world has to survive. And for the world to survive, this thought is absolutely essential. ನೋಡಿ, ಇದೇ ಮಾತನ್ನು ಫ್ರಾನ್ಸಿಂದ ಬಂದಿರೋ ಇಲ್ಲಿ ಇಂಡಿಯಾದಲ್ಲಿದ್ದಾರಲ್ಲ ಫ್ರಾಂಕಾ ಗಾಚಿಯಾ, ಅವರು ಮತ್ತೆ ಹೇಳ್ತಾ ಇರ್ತಾರೆ. ಯಾತಕ್ಕೆ ಇಂಡಿಯಾ ಶುಡ್ ಪುಟ್ ಅಪ್ ಎ ಫೈಟ್ ಅಗೇನ್ಸ್ಟ್ ದಿಸ್ ಡಾರ್ಕ್ ಫೋರ್ಸಸ್ ಅಂತ ಹೇಳಿದ್ರೆ, ಸರ್ವೈವಲ್ ಆಫ್ ಇಂಡಿಯಾ ಈಸ್ ಸೋ ಎಸೆನ್ಷಿಯಲ್ ಫಾರ್ ದಿ ಸ್ಪಿರಿಚುವಲ್ ಸರ್ವೈವಲ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಕರೆಕ್ಟ್. ಸೊ ಇಟ್ಸ್ ದಿ ಪೈವಟಲ್ ಪಾಯಿಂಟ್. ಎಷ್ಟು ಆಶ್ಚರ್ಯಕರವಾಗಿದೆ ಅದನ್ನು ಅರವಿಂದ ಅವರು ಹೇಳ್ತಾರೆ. ಸೊ ಈ ಸಾವಿತ್ರಿಯ ಒಟ್ಟಾರೆ ಒಂದು ಸಂದೇಶ ಏನಾಗುತ್ತೆ? ವಾಟ್ಸ್ ದಿ ಮೆಸೇಜ್ ಆಫ್ ಸಾವಿತ್ರಿ? The message of Savitri is, as I told you, it's rather mundane when you come to it at the end. We all are immortal. And we are, children of bliss. And our true nature is bliss. And we are immortal. And that is the message that Savitri also wanted to convey to mankind. So that is the final message in a nutshell. It is that. So in the course, he conveys a lot of other thoughts and ideas.
ಈಗ ಸತ್ಯವಾನ್ ಪಾತ್ರ ಏನಾಗುತ್ತೆ ಇದರಲ್ಲಿ? ಸತ್ಯವಾನ್ದು ಇಟ್ಸ್ ಎ ಲಿಮಿಟೆಡ್ ರೋಲ್. ಹ್ಮ್. ಸಾವಿತ್ರಿ ಸತ್ ಮೇಲೆ ಸತ್ಯವಾನು ಮಹಾಭಾರತದಲ್ಲೂ ಕೂಡ ಅಲ್ಲೂ ಸತ್ಯವಾನ್ ಕೂಡ ಲಿಮಿಟೆಡ್ ರೋಲ್. ಅವಾಗೇನು ಇಲ್ಲ, ಪಾಪ ಸತ್ತೋದ ಮೇಲೆ ಅವ್ನಿಗೇನಿರುತ್ತೆ ರೋಲು. ಇಲ್ಲಿ ಸಾವಿತ್ರಿ ಯಮ ಅಲ್ಲಿ, ಇಲ್ಲಿ ಡೆತ್. ಯಮ ಅಲ್ಲ ಇಲ್ಲಿ, ಬಿಕಾಸ್ ಹಿ ಕಂಪ್ಲೀಟ್ಲಿ ಈಸ್ ಎ ನೆಗೆಟಿವ್ ಫೋರ್ಸ್. ನೆಗೆಟಿವ್ ಬಂದು ಸತ್ಯವಾನ ಸೆಳ್ಕೊಳಕ್ಕೆ ಬಂದಾಗ ಸಾವಿತ್ರಿ ಅಡ್ಡ ಬರ್ತಾಳೆ. ಬಟ್ ಆದರೂ ಅವ್ನು ಮಾಡಿ ಸತ್ಯವಾನ ಕರ್ಕೊಂಡು ಹೊರಟೋಗ್ತಾನೆ. ಕರ್ಕೊಂಡು ಹೋಗುವಾಗ ಸಾವಿತ್ರಿ ಫಾಲೋಸ್ ಡೆತ್ ಆ್ಯಂಡ್ ಎಂಟರ್ಸ್ ದ ಡಾರ್ಕೆಸ್ಟ್ ವರ್ಲ್ಡ್ ವೇರ್ ನೋ ಮಾರ್ಟಲ್ ಕ್ಯಾನ್ ಪಾಸಿಬ್ಲಿ ಎಂಟರ್. So death actually mocks, death advises Savitri, get back, why do you want to do all this? Anyway, you can't come. This is the iron draw, everybody that is born has to die. So don't come and pester me, it is stupidity, get out. She wouldn't, she doesn't even answer. Death tries to threaten her, persuade her, mocks her. She doesn't respond, she just keeps following him. ಆಮೇಲೆ ಏನಾಗುತ್ತೆ ಅಂದರೆ ಡೆತ್ಗೆ ಸಾವಿತ್ರಿಗೆ ಬೇಕಾದಷ್ಟು ದಟ್ ಈಸ್ ದ ಯೋಗ ಆಫ್ ಸಾವಿತ್ರಿ. ಕಾನ್ವರ್ಸೇಷನ್ ಬಿಟ್ವೀನ್ ಡೆತ್ ಆ್ಯಂಡ್ ಸಾವಿತ್ರಿ ಇಲ್ಲಿ ಹೇಗೆ ನಡೆಯುತ್ತೆ ಇಲ್ಲಿ ಹೇಳ್ತೀನಿ. ಅದಕ್ಕೆ ಮೊದಲು ಸತ್ಯವಾನ್ ಮೀಟ್ ಮಾಡೋದು ಅಷ್ಟು ಕೂಡ ಇಟ್ಸ್ ಫ್ರಮ್ ದ ಪೊಯಿಟಿಕ್ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ವೆರಿ ಬ್ಯೂಟಿಫುಲ್. ಸತ್ಯವಾನ್ ಮೀಟ್ ಮಾಡ್ತಾಳೆ, ಅವನ ದೆನ್ ಶಿ ಮ್ಯಾರೀಸ್ ಹಿಮ್, ಕನ್ಸುಮೇಟ್ಸ್ ದ ಮ್ಯಾರೇಜ್ ಆಸ್ ಐ ಟೋಲ್ಡ್ ಯು. ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ಆಲ್ ದಟ್ ಬಿಕಾಸ್ ಇಟ್ಸ್ ಆಸ್ ಎ ಪೀಸ್ ಆಫ್ ಪೊಯಟ್ರಿ ಇಟ್ಸ್ ಬ್ಯೂಟಿಫುಲ್. But the whole work is beautiful. You can't be quoting all. I can't be doing all that. ಇಲ್ಲಿ ಏನಾಗುತ್ತೆ, ಸಾವಿತ್ರಿಗೆ ಸತ್ಯವಾನ್ದು ಯಮಂದು, ಇಲ್ಲಿ ಯಮ ಸಾವಿತ್ರಿಯರ ಸಂವಾದ ಸ್ವಲ್ಪ ಹೇಳಿದ್ರೆ, ಈಗ ನಮಗೆ ಪರಿಚಿತವಾಗಿರುವಂಥದ್ದು ಮಹಾಭಾರತದ ಕಥೆ ಅಲ್ವಾ? ಆ ಒಂದು ವ್ಯತ್ಯಾಸ ಏನು ಅಂತ ಗೊತ್ತಾಗುತ್ತೆ. ಸಿ, ಮಹಾಭಾರತದಲ್ಲಿ ಸಾವಿತ್ರಿ ತ್ರಿರಾತ್ರ ವ್ರತ ಮಾಡ್ತಾಳೆ. ಇಲ್ಲಿ ಹರ್ ಓನ್ ಯೋಗ, ಇಟ್ ಬಿಕಮ್ಸ್ ಎ ಮಚ್ ಲಾಂಗರ್ ಥಿಂಗ್ ಹಿಯರ್. ತ್ರಿರಾತ್ರ ವ್ರತ ಜಾಗದಲ್ಲಿ ಅವಳು ಅಲ್ಲಿ ಏನು ಮಾಡ್ತಾಳೆ ಅಂದರೆ ಅವಳು ಒಂದು ಯೋಗ ನಿದ್ರೆಯಲ್ಲಿ ಹೊರಟೋಗ್ತಾಳೆ. ಅಲ್ಲಿ ಆಲ್ಸೋ ಶಿ ಮೀಟ್ಸ್ ವಿತ್ 3 ಫೋರ್ಸಸ್. ಒಂದು ಮದರ್ ಆಫ್ 7 ಸಾರೋಸ್, ಇನ್ನೊಂದು ದ ಮದರ್ ಆಫ್ ಮೈಟ್ ದುರ್ಗಾದೇವಿ, ಆಮೇಲೆ ಮದರ್ ಆಫ್ ಲೈಟ್. ಅವ್ರ ಮೂರನ್ನು ಮೀಟ್ ಮಾಡಿದ ಮೇಲೆ ಅವ್ರ ಸಾಹಿತ್ಯಕ್ಕೆ ಅವಳು ಸತ್ಯವಾನ್ ಸಾಹಿತ್ಯನವಾಗ ಒಂದು ಕ್ಷಣದಲ್ಲಿ ಸಾವಿತ್ರಿ ಅವಳ ಅಮರತ್ವವನ್ನು ಮರೆತುಬಿಟ್ಟು, ಅವಳ ಅವತಾರ ಅನ್ನೋದು ಮರೆತುಬಿಟ್ಟು ಗಂಡನ ಕಳ್ಕೊಳ್ತಾ ಇರೋ ಒಂದು ಹೆಂಗಸಾಗ್ತಾಳೆ. ಅವಳು ನೋವು ಪಡ್ತಾಳೆ, ಅವಳಿಗೊಂಥರ ದಿಗ್ಭ್ರಾಂತಿ ಆಗುತ್ತೆ. ಆವಾಗ ಇವರೆಲ್ಲ ಅವಳಿಗೆ ಹೇಳ್ತಾರೆ, ನೀನು ಬರೆದೋದು, ನೀನು ಯು ಆರ್ ಎ ಪಾರ್ಟ್ ಆಫ್ ಯು ಆರ್ ಇಮಾರ್ಟಲ್ ಪರ್ಸನ್, ಯು ಕಮ್ ಹಿಯರ್ ಟು ಲಿಫ್ಟ್ ಮ್ಯಾನ್ ಕೈಂಡ್, ಡೋಂಟ್ ಡಿಸ್ಪೇರ್. ಸೊ ಅಲ್ಲಿ ಅವಳಿಗೆ ಆವಾಗ ಯಮ ಬರೋಕ್ಕೆ ಮೊದಲು ಅವಳು ಶಿ ಹ್ಯಾಡ್ ಗಾನ್ ಥ್ರೂ ದ್ಯಾಟ್. ಆ ತ್ರಿರಾತ್ರ ವ್ರತದ ಜಾಗದಲ್ಲಿ ಈ ಎಕ್ಸ್ಪೀರಿಯನ್ಸಸ್ನ ಅರವಿಂದ್ ಬರೆದಿರೋದು. ಆಮೇಲೆ ಯಮ ಬರ್ತಾನೆ. ಯಮ ಅಂದರೆ ಇಲ್ಲಿ ಯಮ ಅಲ್ಲ, ಡೆತ್. ಅಲ್ಲಿ ಯಮ ಆಲ್ಸೋ ಧರ್ಮದ ಪ್ರತೀಕ. ಡೆತ್ತು ಹೌದು, ಬಟ್ ಧರ್ಮದ ಪ್ರತೀಕನೂ ಹೌದು ಯಮ. ಇಲ್ಲಿ ಯಮಂಗ್ ಧರ್ಮ ಏನಿಲ್ಲ, ಕಡೆ ತನಕ ನಮಗೆ ಗೊತ್ತಾಗಲ್ಲ ಅವನಿಗೂ ಧರ್ಮ ಇದೆ. ಅದು ಕಡೆ ಒಂದು ಟ್ವಿಸ್ಟ್ ಇದೆ, ದಟ್ಸ್ ಅನ್ ಇಂಪಾರ್ಟೆಂಟ್ ಟ್ವಿಸ್ಟ್ ಹಿಯರ್. ಬಟ್ ಅದರ್ವೈಸ್ ಯಮ ಇಸ್ ಎ ಡಾರ್ಕ್, ಡೆತ್ ಈಸ್ ಎ ಡಾರ್ಕ್ ಫೋರ್ಸ್, ಹಾರ್ಟ್ಲೆಸ್, ಬ್ರೂಟ್. ಸೊ ಸಾವಿತ್ರಿ ಡೆತ್ತನ್ನು ಫಾಲೋ ಮಾಡ್ತಾಳೆ. ಡೆತ್ ಏನೋ ಹೇಳ್ತಾನೆ ಕಡೆಯಲ್ಲಿ, ಯಮ ಈಸ್ ಇಂಪ್ರೆಸ್ಡ್ with Savitri's, the tenacity, and she could survive the dark forces and enter the dark world. So somewhere grudgingly acknowledges Savitri's strength. ಆವಾಗ ಇಲ್ಲಿ ಏನಾಗುತ್ತೆ, ಸಾವಿತ್ರಿ ಸತ್ಯವಾನ್ ವರ ಕೊಡ್ತೀನಿ ಅಂತ ಹೇಳ್ತಾನೆ. ಮಹಾಭಾರತದಲ್ಲೂ ಬರ್ತೇ ವರ. ಇಲ್ಲಿ ವರ ಕೊಡ್ತೀನಿ ತಗೋ ಅಂತ ಹೇಳ್ತಾಳೆ. ಯಾಕಂದರೆ ಎಲ್ಲರಿಗೂ ಬೇರೆ ಯಾವುದು ದೇರ್ ಆರ್ ನೋ ಅದರ್ ಗಾಡ್ಸ್ ಬಟ್ ಮೀ. ಐ ಡಿಸೈಡ್ ಎವ್ರಿಥಿಂಗ್. ಐ ಡಿಸೈಡ್ ವಾಟ್ ಶುಡ್ ಬಿ ಬಾರ್ನ್ and when it should end. There's nothing beyond me. He is a very boastful, dark force here. Arrogance. ಅಲ್ಲಿ ಸಾವಿತ್ರಿ ಅದಕ್ಕೆಲ್ಲ ಸೊಪ್ಪು ಹಾಕೋದಿಲ್ಲ. ವರ ಕೊಡ್ತೀನಿ ಅಂದಾಗ ವರ ತಗೋತಾಳೆ. ಬಟ್ ನೀನು ಹೇಳಿದೆಲ್ಲ ನಾನು ನಂಬಲ್ಲ ಅಂತಲೂ ಹೇಳ್ತಾಳೆ. ಏನು ವರ ಕೊಡ್ತಾನೆ ಇಲ್ಲಿ? ಮೊದಲನೇದು ಬರೋದು ಮಹಾಭಾರತದಲ್ಲೇ ಬರೋಂಗೆ, ಐ ರೀಡ್ ದಟ್ ಔಟ್. ಅಶ್ವಪತಿ ಕಣ್ಣು ಬರಲಿ ಅಂತ, ರಾಜ್ಯ ಬರಲಿ ಅಂತ, ಅದನ್ನೆಲ್ಲ ಒಪ್ಕೊತಾಳೆ. ಅದು ಬಂದುಬಿಡುತ್ತೆ. ಆ ವರ ಕೇಳ್ತಾಳೆ, ಆ ವರ ಬರುತ್ತೆ. ಏನು ಬೇಕು ವರ ಅಂತ ಕೇಳಿದಾಗ, ಫಸ್ಟ್ ಐ ಡಿಮಾಂಡ್ ವಾಟ್ ಎವರ್ ಸತ್ಯವಾನ್ ಮೈ ಹಸ್ಬೆಂಡ್ waking in forest charm out of his long pure childhood's lonely dreams desired and had not for his beautiful life. ಅವನಿಗೇನು ಬೇಕಾಗಿತ್ತೋ ಬಟ್ ಸಿಕ್ಕಲಿಲ್ವೋ ಅದನ್ನು ಮಾತ್ರ ನಾನು ಕೇಳ್ತೀನಿ ಅಂತ ಹೇಳ್ತಾಳೆ. ಗಿವ್ ಇಫ್ ದೌ ಮಸ್ಟ್ ಆರ್ ದೌ ಕಾನ್ಸ್ಟ್ ರೆಫ್ಯೂಸ್. ಕೊಡಂಗಿಲ್ಲ ಕೊಡು, ಇಲ್ಲ ಬಿಟ್ಟೆ ಬಿಡು ಅಂತ ಹೇಳ್ತಾಳೆ ಅಮ್ಮನಿಗೆ. ಅಲ್ಲಿ ಕೊಡುವಂಥ ದೈನ್ಯ ಇಲ್ಲ ಅಲ್ಲಿ. ಕೊಡಂಗಿಲ್ಲ ಕೊಡು ನೀನು ಅಂತ ಹೇಳ್ತಾಳೆ. ಡೆತ್ ಬೌಡ್ ಹಿಸ್ ಹೆಡ್ in scornful cold assent.
You see, this is, the atmosphere the words create. Death bowed his head in scornful cold assent. The builder of this dream-like earth for man, who has mocked with vanity all gifts he gave. Uplifting his disastrous voice he spoke, indulgent to the dreams my touch shall break. I yield to his blind father's longing heart, kingdom and power and friends and greatness lost, and royal trappings for his peaceful age. The pallid pomps of man's declining years, the silvered decadent glories of life's fall. ಇದೆಲ್ಲ ಕೊಟ್ಬಿಡ್ತೀನಿ ತಗೋ ಅಂತ ಕೊಡ್ತಾಳೆ. ಸೊ ತಗೋತಾಳೆ, ಬಟ್ ಶಿ ಟಿಲ್ ಫಾಲೋಸ್ ಹಿಮ್. ಆಮೇಲೆ ಯಮನ್ಗೆ ಇನ್ನೂ ಇರಿಟೇಟ್ ಆಗುತ್ತೆ. ಆದಮೇಲೆ ನಿನಗೆ ಮತ್ತೆ ಯಾತಕ್ಕೆ ಬರ್ತಾ ಇದೆಯಾ ನೀನು, ಯುವರ್ಸ್ ಈಸ್ ಲಾಂಗಿಂಗ್ ಆಫ್ ದ ಫ್ಲೆಶ್, ಗಂಡ ಒಟ್ಟೋಗಿದ್ದೇನೆ ಅಂತ ಬರ್ತಾ ಇದೆಯಾ, ಯು ಗೋ ಬ್ಯಾಕ್. ನಿನ್ಗೆ ನಾನು ವರ ಕೊಡ್ತೀನಿ, ನಿಂದೆ ಥರ ಹೆಣ್ಮಕ್ಳು ಹುಟ್ಟಲಿ ಅಂತ ವರ ಕೊಡ್ತೀನಿ, ಒಬ್ಬ ಹೀರೋಯಿಕ್ ಗಂಡು ಮಕ್ಳು ಹುಟ್ಟಲಿ ಅಂತ ವರ ಕೊಡ್ತೀನಿ. ಬೇಕಾದ ಜನ ಭೂಲೋಕದಲ್ಲಿ ಒಳ್ಳೆ ಹೆಂಗೆ ಗಂಡಸರಿರ್ತಾರೆ, ಅವ್ರನ್ನ ಹೋಗಿ ಮದುವೆ ಮಾಡ್ಕೊಂಡು ನೀನು ಇಲ್ಲಿ ಯಾತ ಹುಚ್ಚುಚ್ಚಾಗಿ ನನಗೆ ಸತ್ಯವಾನ್ ಬೇಕು ಅಂತ ಹೇಳ್ತಾ ಇದೆಯಲ್ಲ, ಇದೆಲ್ಲ ಹೊಟ್ಟೋಗುತ್ತೆ. ಇದೆಲ್ಲ ಸತ್ತಾಗ ನಿಂಗೆ ಮನಸ್ಸಿಗೆ ಬೇಜಾರಾಗ್ಬೋದು, ಸ್ವಲ್ಪ ದಿನಕ್ಕೆ ಅದೆಲ್ಲ ಹೊಟ್ಟೋಗುತ್ತೆ, ನಿನಗೆ ಮಕ್ಕಳು ಬರ್ತಾರೆ. ದಟ್ ಐ ನೋ ಅಲ್ಲಿ ಯಮಧರ್ಮ ಆ ಥರದ್ದೆಲ್ಲ ಮಾತಾಡೋಲ್ಲ ಕೆಟ್ಟದಾಗಿ. ಹಿ ರೆಸ್ಪೆಕ್ಟ್ಸ್ ಸಾವಿತ್ರಿ. ಮಗು ಕೊಡು ಅಂದಾಗ ನನಗೆ ಸತ್ಯವಾನ್ ಇಲ್ಲದೆ ಮಗು ಹೆಂಗೆ ಬರ್ಲಿಕ್ಕೆ ಸಾಧ್ಯ ಅಂದರೆ ಕೊಟ್ಬಿಡ್ತಾನೆ ಸತ್ಯವಾನ್ನ. ಅಲ್ಲಿ ಅವನ ಧರ್ಮದ ಪ್ರತೀಕ. ಇಲ್ಲಿ ಅದಕ್ಕೆಲ್ಲ ಏನಿಲ್ಲ, ಇವನಿಗೆ ಇನ್ನೊಂದು ಮದುವೆ ಮಾಡ್ಕೋ, ಏನು ಬೇಕಾದ್ರೆ ಮಾಡ್ಕೋ ಅಷ್ಟೇ. ಇಲ್ಲಿ ಅದೆಲ್ಲ ಏನಿಲ್ಲ. ಇಟ್ ಈಸ್ ಅ ಡಾರ್ಕ್ ಫೋರ್ಸ್ ಇವನು ಡೆತ್. ಅಲ್ಲಿ ಏನಾದರೂ ಅದಕ್ಕೆ ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಇದೆಯಾ ಇಲ್ಲಿ ಡಾರ್ಕ್ ಫೋರ್ಸ್ ಆಗಿ? ಬಿಕಾಸ್ ಶಿ ವಾಂಟೆಡ್ ಟು ವ್ಯಾಂಕ್ವಿಶ್ ಡೆತ್. ಅಲ್ಲಿ ಶಿ ವಾಂಟೆಡ್ ಟು ವಿನ್ ಡೆತ್. ಇಲ್ಲಿ ಗಾಯತ್ರಿ ಸಾವಿತ್ರಿ ವ್ಯಾಂಕ್ವಿಶಸ್ ಡೆತ್. ದಟ್ಸ್ ಎ ಮೇಜರ್ ಸಿಗ್ನಿಫಿಕೆನ್ಸ್. ಸೊ ದೇರ್ ಇಸ್ ಗಾಯತ್ರಿ, ಸಾವಿತ್ರಿ ಗೋಸ್ ಟು ಹರ್ ಯಮ ಆಸ್ ಅ ಸಪ್ಲಿಕೆಂಟ್. ಹಿಯರ್ ಶಿ ಈಸ್ ಅ ವಾರಿಯರ್. So it is the death of death. She has come to vanquish death. That was Ashwapati's prayer to Divine Mother. Come down. ಏನು ಅದ್ಭುತವಾದ ಪರಿಕಲ್ಪನೆ ನೋಡಿ ಸಾವಿತ್ರಿದು. She is the vanquisher of death. Very grand. It's grand. The whole scale is grand. The whole scale of Savitri is grand. ಸೊ ಕೊನೆಗೆ ಏನಾಗುತ್ತೆ, ಕಡೆಗೆ Savitri reveals her real face to him. And light also divorce Yama. And Yama, that's death. Death dies. And but when it dies, ಏನಾಗುತ್ತೆ ಅಂದರೆ ಸತ್ಯವಾನ್ ಬರ್ತಾರೆ. But Satyavan and Gavita, there's an opaque wall that separates both. They're still not united, even after Yama ಡೆತ್ ರಿಟ್ರೀಟ್ಸ್. ಯಮ ಮತ್ತು ಸತ್ಯವಾನ್ ನಡುವೆ ಅಲ್ಲ, ಸಾವಿತ್ರಿ ಸತ್ಯವಾನ್ ನಡುವೆ ಗೋಡೆ ಬರುತ್ತೆ. ಯಮ ಡೆತ್ ಹೋದ್ಮೇಲೂ ಕೂಡ, ಡೆತ್ ಸತ್ ಮೇಲೂ ಕೂಡ ಅವರಿಬ್ಬರಿಗೆ ಮಧ್ಯೆ ಒಂದು ಗೋಡೆ ಇರುತ್ತೆ. ಸೊ ಆವಾಗ ಸತ್ಯಲೋಕನೇ ಎಂಟರ್ ಮಾಡ್ತಾರೆ ಅವರು. ಸತ್ಯಲೋಕದಲ್ಲಿ ದೇವರು ಬಂದಾಗ ದೇವರು ಯಾರು ಅಂದರೆ, ಯಾವ್ದು ಡೆತ್ ಇತ್ತೋ ಅದೇ ದೇವರು. ಓನ್ಲಿ ಇಟ್ ಇಸ್ ಟ್ರಾನ್ಸ್ಫಾರ್ಮ್ಡ್ ನೌ. ಸೊ ವಾಟ್ ಡಸ್ ಇಟ್ ಕನ್ವೆ? ಸೊ ಡೆತ್ ಆ್ಯಂಡ್ ಲೈಫ್ ಗಿವಿಂಗ್ ಫೋರ್ಸಸ್, in the end they all merge. They are the same. That is my understanding of Savitri. I just read that. Started with Nasadiya Sukta. ಏನಿತ್ತು ಏನಿಲ್ಲ ಒಂದು ಗೊತ್ತಿಲ್ಲ. ಹೌದು. ಮೃತ್ಯು ಇತ್ತ, ಸೃಷ್ಟಿ ಇತ್ತ, ಯಾವ ಶಕ್ತಿ ಇತ್ತು. ಈಗ ಮಹಾಭಾರತದ ಸಾವಿತ್ರಿ ಉಪಾಖ್ಯಾನವನ್ನೇ ತಗೊಂಡು ಸ್ವಲ್ಪ ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಏನು ಅದರ ಅರ್ಥಾಂತರದಲ್ಲಿ ತುಂಬ ದೊಡ್ಡ ಬದಲಾವಣೆ, ಆದರೆ ಪಾತ್ರಗಳದೇ ಇದೆ. ಸ್ಮಾಲ್ ಬಟ್ ಸಿಗ್ನಿಫಿಕೆಂಟ್ ಚೇಂಜಸ್. ಸ್ಮಾಲ್ ಬಟ್ ಅದು ಜೊತೆಗೆ ನೀವು ಇವಾಗ ಹೇಳ್ತಾ ಇದ್ರಿ ಯಮನ ಪಾತ್ರದಲ್ಲಿ ಪೂರ್ಣ ಬದಲಾವಣೆ ಇದೆ ಅಂತ. ಹೌದು. ಅಲ್ಲಿ ಧರ್ಮದೇವತೆ ಆಗಿದ್ರೆ ಇಲ್ಲಿ ಅಹಂಕಾರದ ಸಾವಿನ ಒಂದು ಪ್ರತೀಕವಾಗಿ ಬರ್ತಾರೆ. ಹೌದು, ಸಾವೇನೆ ಸಾವು. ಇದಾದಮೇಲೆ ಅಲ್ಲಿ ಸಾವಿತ್ರಿ ಹೋಗಿ ನೋಡಿದಾಗ ಏನಾಗುತ್ತೆ ಸತ್ಯಲೋಕದಲ್ಲಿ, ಆ ಯಮದ ಸ್ವರೂಪ ಯಮನಿಗೂ ಇದುವರೆಗೂ ಇದ್ದಂತಹ ಈ ಅಹಂಕಾರದ ಪ್ರತೀಕಕ್ಕೂ ಏನು ಅಲ್ಲಿ ಸತ್ಯಲೋಕದಲ್ಲಿ ಯಮ ಸಚ್ಚಿದಾನಂದ, ಆ ಯಮ ಅಂತ ಯಾರು ಡೆತ್ ಅಂತ ಅನ್ಕೊಂತ ಇದ್ಲೋ ಅಲ್ಲಿ ಲೈಫ್ ಗಿವಿಂಗ್ ಫೋರ್ಸ್, ಗಾಡ್ ಹೆಡ್. ಓಕೆ, ಹಿ ಇಸ್ ದ ಸುಪ್ರೀಂ ಗಾಡ್. ಅದು ಹೇಗೆ ಸಾಧ್ಯ? ಆ ಥರ ಇದೆ ಅಲ್ಲಿ. ಸಾವಿತ್ರಿ ನೋಡಿದಾಗ ಅವಳಿಗೆ ಆಶ್ಚರ್ಯ ಆಗುತ್ತೆ, ಇದೇನು ಸಾವಿನ ಅನ್ಸೋದು ಇಲ್ಲಿ ಬಂದು ದೇವ್ರ ಥರ ಬಂದಿದ್ದಾನೆ ಇಲ್ಲಿ ಅಂತ. ಸೊ ಎರಡು ಮೂರು ಥರದಲ್ಲಿ ಅರ್ಥ ಮಾಡ್ಕೋಬಹುದು. ಒಂದು, ಸಾವಿತ್ರಿ ಬಂದಿದ್ದು ಅವತಾರ ಪುರುಷಿಯಾಗಿ. ಪುರುಷಿ ಇಸ್ ಎ ಕರೆಕ್ಟ್ ವರ್ಡ್. ಅವತಾರ ಸ್ತ್ರೀ.
ಅವತಾರ ಸ್ತ್ರೀಯಾಗಿ ಬಂದಿದ್ದು. ಆಮೇಲೆ ಇಲ್ಲಿ ಅವಳನ್ನ ಪರೀಕ್ಷೆ ಮಾಡಲಿಕ್ಕೆ ಆಗಿರಬಹುದು. ಇಲ್ಲಿ ಡೆತ್ತನ್ನು ವ್ಯಾಂಕ್ವಿಷ್ ಮಾಡದೆ ಮನುಷ್ಯನಿಗೆ ನಾನು ಇಮಾರ್ಟಲ್ ಅಂತ ಗೊತ್ತಾಗೋದು ಸಾವಿನ ಭಯ ಹೋದಾಗ. ಮಾರ್ಟಲ್ ಫ್ರೇಮ್ ಇನ್ ಎನಿ ಕೇಸ್ ವಿಲ್ ವಿದರ್ ಅವೇ, ಬಟ್ ವಿ ಸರ್ವೈವ್. ದಟ್ ಈಸ್ ದ ಎಸೆನ್ಸ್ ಆಫ್ ಇಂಡಿಯನ್ ಥಾಟ್. So that is the message that you see, once you know that, you don't fear death. So that is how you conquer death. You conquer death by knowing that only this body withers away, but I will survive. It's there in the Bhagavad Gita. It is there in most of our major works in thing. That's the essence of Indian thought. Absolutely. So that is the reason why, and Savitri also vanquishes, kills death in the fear of death that is killed. The message that is conveyed is nobody can kill death. Yes. The fear of death. And that's precisely why death comes back as God. Oh. That is one of the ways of understanding. Very good interpretation. Yes. That is understanding. That is my interpretation. Fear hodmele. Yes. Absolutely. And what exactly is the death? Death is not something different from the entire scheme of things. Yes. Death is part of it. Death is part of life. That's why Yama comes back as a life-giving force, as supreme God. So the difference between so-called death and life-giving force, it doesn't actually exist in reality. That is perhaps what this conveys when Savitri goes there. What Savitri sees, it is death now in the form of God. ಇದು ಒಂದು ಹೊಸದಾದಂಥ ಆಯಾಮ ಅಂತ ಕಾಣುತ್ತೆ ಅರವಿಂದ ಅವರು ತಂದಿರೋದು ಸಾವಿತ್ರಿ ಗ್ರಂಥದಲ್ಲಿ. ಮತ್ತು ಇದಾದ ಮೇಲೆ ಸಾವಿತ್ರಿ ಆ ಒಂದು ಲೈಫ್ ಗಿವಿಂಗ್ ಫೋರ್ಸನ್ನೇ ನೋಡಿದ್ಮೇಲೆ, ಅಂದರೆ ಸಾವಿನ ಭಯ ಹೊರಟೋಯ್ತು, ಆ ಸೃಷ್ಟಿಯ ಅತ್ಯುಜ್ವಲವಾದಂಥ ಸ್ವರೂಪವನ್ನೇ ನೋಡ್ತಾನೆ, ಸೃಷ್ಟಿಶಕ್ತಿ ನೋಡ್ತಾಳೆ. ಆಮೇಲೆ ಏನಾಗುತ್ತೆ, ಅವಳಿಗೆ ಹೇಗೆ ಅದನ್ನು ಅವಳು ಅರ್ಥ ಮಾಡ್ಕೊಳ್ತಾಳೆ? ಆ ಥರದ್ದು ಏನಾದರೂ ಬರುತ್ತಾ ಇದರಲ್ಲಿ? ಏನು ಅರ್ಥ ಮಾಡ್ಕೊಳ್ಳೋದು? ಈಗ ಆ ಶಕ್ತಿಗೂ ಹಿಂದೆ ಇದ್ದಂತಹ ಈ ಯಮ ಸ್ವರೂಪ, ಅಹಂಕಾರದ ಸ್ವರೂಪಕ್ಕೂ ಇವಳಿಗೆ ಎರಡಕ್ಕೂ ಇರುವಂಥ ಸಂಬಂಧ ಗೊತ್ತಾಗಿ ಅವಳು ಯಾವ ರೀತಿ ಅದನ್ನು ಅರ್ಥೈಸ್ಕೊತಾಳೆ. ಸಾವಿತ್ರಿಗೆ ಆಶ್ಚರ್ಯ ಆಗುತ್ತೆ ವಿನಃ ಅದಾದ್ಮೇಲೆ ಅವಳಿಗೆ ಇನ್ನೇನು ಗೊತ್ತಾಗಲ್ಲ, ಅವಳಿಗೆ ಗೊತ್ತಾಗೋಗುತ್ತೆ ಅಂತ ಕಾಣುತ್ತೆ. ಅದ್ರ ಬಗ್ಗೆ ಅಂತ ಅದೇನಾಗುತ್ತೆ ಅಂದ್ರೆ, ಆಮೇಲೆ ದೇವರು ಸತ್ಯವಾನ್ಗೆ ಸಾವಿತ್ರಿಗೆ ಬಂದಿದ್ರೆ ನೀವು ನಿಮ್ಮ ಅಂಬರ್ ಮಧ್ಯೆ ಒಂದು ಗೋಡೆ ಇದೆಯಲ್ಲ, ಅದು ಹೊಟ್ಟೋಗುತ್ತೆ, ಇಲ್ಲೇ ಇದ್ಬಿಡಿ ನೀವು, ಎಂಜಾಯ್ ದ ಫೆಲಿಸಿಟಿ ಆಫ್ ದಿಸ್ ಪ್ಲೇಸ್, ಡೋಂಟ್ ಗೋ ಬ್ಯಾಕ್. ವೈ ಡು ವಾಂಟ್ ಟು ಗೋ ಬ್ಯಾಕ್? ಯು ಜಸ್ಟ್ ಬಿ ಹ್ಯಾಪಿ ಹಿಯರ್. And you become united again. So that wall will disappear. Actually 3 times God tries to entice Savitri and Satyavan to stay in that ಲೋಕ ಸ್ವರ್ಗದಲ್ಲಿ. ಬಟ್ ಸಾವಿತ್ರಿ ಒಪ್ಪಲ್ಲ. ನಾನು ಬಂದಿದ್ದು, ನಾನು ಹುಟ್ಟಿದ್ದು, ನಾನು ಯಾವುದಕ್ಕಂದ್ರೆ ಮನುಕುಲನ ಉತ್ತರ ಮಾಡಲಿಕ್ಕೆ. ನೀವೆಲ್ಲ ಅಮರತ್ವ ಹೊಂದಿರುವಂಥ ದಟ್ಸ್ ದ ಮೆಸೇಜ್ ಶಿ ವಾಂಟೆಡ್ ಟು ಕನ್ವೆ. That you all are children are immortal. ನಾವು ಎಂಜಾಯ್ ಮಾಡೋದಲ್ಲ, ಎಲ್ಲಿ ಬೇಕೋ ನಮ್ಮ absolutely ಸಹಾಯ ಆಗಬೇಕು. So the supreme God is also very happy in the end. ನಚಿಕೇತನು ಇದೇ ಮಾತುಗಳು ಹೇಳ್ತಾರೆ. ಹೌದು ಕಠೋಪನಿಷತ್ತಿನ ನಚಿಕೇತನ. ಹೌದು. Actually parallel is there between Nachiketa and Savitri. ಹೌದು. ಸೊ ಆ ರೀತಿ ಅವಳು ಪುನಃ ಮನುಷ್ಯ ಲೋಕಕ್ಕೆ ಹಿಂತಿರುಗೋಕೆ ಎಷ್ಟೇ ಹೇಳಿದ್ರು ಕೇಳದೆ ವಾಪಸ್ ಬರ್ತಾಳೆ ಸತ್ಯವಾನ್. ಅಂದರೆ ಮನುಷ್ಯ ಲೋಕನೇ ಇದೆಲ್ಲದಕ್ಕಿಂತ ಶ್ರೇಷ್ಠ ಅನ್ನೋ ಒಂದು, ಮತ್ತು ಇಲ್ಲಿ ಕೆಲಸ ಮಾಡೋದಕ್ಕೆ ಇದನ್ನು ಕರ್ಮಭೂಮಿ ಅಂತ ಹೇಳ್ತಾರಲ್ಲ, ಅದಕ್ಕೆ ತುಂಬ ದೊಡ್ಡ. ಅಬ್ಸಲ್ಯೂಟ್ಲಿ. ನೀವು ಯು ಪಿಕ್ ದ ರೈಟ್ ವರ್ಡ್, ಕರ್ಮಭೂಮಿ. ಅರಬಿಂದೋಗೆ ನಾನು ಆವಾಗಲೇ ಹೇಳಿದೆ ವೈ ಹಿ ಪಿಕ್ ಸಾವಿತ್ರಿ ಅಂತ. ಈ ಅರಬಿಂದೋಗೆ ಈ ಭೂಮಿಲಿ ಮಾಡೋ ಕೆಲಸದ ಬಗ್ಗೆ ಬಹಳ ಗೌರವ ಇತ್ತು. ಅದಕ್ಕೆ ಅವರು ರುರು ಬಗ್ಗೆ, ಪುರೂರವಸ್ ಬಗ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅವ್ರಿಗೆ. ಪುರೂರವಸ ಒಂದು ಕರ್ಮ ಬಿಟ್ಬಿಟ್ಟು ಹೋದ. ಹಿ ಅಬ್ಡಿಕೇಟೆಡ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಡ್ಯೂಟೀಸ್ ಹಿಯರ್ ಆನ್ ಅರ್ತ್. ನೋಡಿ. ಸೊ ಹಿ ವಾಸ್ ನಾಟ್ ಹ್ಯಾಪಿ ವಿತ್ ದಟ್. ಹಿ ಹ್ಯಾಡ್ ಎ degree of contempt for Pururavas. He also had, a similar contempt for Ruru because, he sacrificed his life to get his life back. So when I sacrifice half my life, in a way I'm also partially abdicating my responsibilities and duties on earth. To that extent. Whereas Savitri, she chose to come back to earth, though she could have stayed in heaven, enjoying the felicity there. Yes. She could have been there happy forever, but she chooses to come back
That was her, she recognizes her duty here. Her duty ಇದು towards... ನನಗೆ ಶ್ರೀನಾಥ್ ತುಂಬ ವಿಶೇಷವಾದಂಥ ಅರ್ಥನ ಹಿಗ್ಗಿಸ್ತಾ ಇದೆ. ಈಗ ತಂದೆ ಅರವಿಂದ ಅವ್ರಿಗೆ ಅಲ್ಲೇ ಇದ್ಕೊಂಡು ICS ಮಾಡಿ ಇಲ್ಲಿ ಬಂದು ಭೋಗಭಾಗ್ಯಗಳನ್ನು ಅನುಭವಿಸ್ಬೇಕು ಅಂತ ಅಪೇಕ್ಷೆ ಪಡ್ತಾರಲ್ವ. ಆದರೆ ಇವರು ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಇವ್ರಿಗೆ ಬೇರೆ ಥರ ಕೆಲಸನೇ ಆಗುತ್ತೆ. ದೇಶೋದ್ಧಾರ ಮಾಡಬೇಕು, ದಾಸ್ಯದಿಂದ ವಿಮುಕ್ತಿ ಕೊಡಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ ಅದು. ನಿಜ ನಿಜ. ಕರ್ಮಭೂಮಿ ಅನ್ನೋದು ನಿಜ ತುಂಬ ಚೆನ್ನಾಗಿದೆ. ಅಂದರೆ ಅವರು ಏನು ಅನುಭವಿಸಿದ್ರು, ಅವರಲ್ಲಿ ಅತ್ಯಂತ ಆಂತರ್ಯದಲ್ಲಿ ಏನು ಸ್ಫುರಿಸಿತೋ ಅದನ್ನೇ ಕಾವ್ಯದಲ್ಲಿ ಪಾತ್ರಗಳ ಮೂಲಕ ತಂದಿದ್ದಾರೆ. ಭಾಳ ಚೆನ್ನಾಗಿದೆ. ಅದಕ್ಕೆ ಇದೆಲ್ಲ ಚೇಂಜಸ್ ಅವ್ರು ಮಾಡ್ಕೊಂಡಿದ್ದು ಆ ಕಾರಣಕ್ಕೆ. ಅವ್ರ ಮೆಸೇಜ್ ಹಿ ಹ್ಯಾಡ್ ಟು ಕನ್ವೇ ಥ್ರೂ ಸಾವಿತ್ರಿ, ವಿಚ್ ಹಿ ಡಿಡ್ ವೆರಿ ಎಫೆಕ್ಟಿವ್ಲಿ. See, the whole thing is in a way, message is lost because of the beauty of the poem. When you begin, as you told me, I was tempted to read the whole thing. I actually have flagged so many pages. You can enjoy, but... No, I understand, what your point. But the thing is, its beauty is also immeasurable. Yes. And you can keep reading it. ಕಾವ್ಯ ಶರೀರ ಅಂತ ಹೇಳ್ತೀವಿ ನಾವು ಅದಕ್ಕೆ. ಕಾವ್ಯಕ್ಕೆ ಆತ್ಮ ಒಂದು, ಶರೀರ ಒಂದು. ಆದರೆ ಆತ್ಮದ ದರ್ಶನ ಆಗೋದೇ ಶರೀರದ ಮೂಲಕ ಅಂತ. ಹೌದು. ಅದರಿಂದ ವರ್ಡ್ಸ್ ಏನಿದೆ ಅದೇ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಜ. ಓದಿ ಸಂತೋಷ ಪಡೋದಕ್ಕೆ. ನಿಜ. ಅದರ ಅರ್ಥನೂ ಕೂಡ ಅಷ್ಟೇ ವಿಶೇಷವಾಗಿರುತ್ತೆ. ಅರ್ಥ ವಿಶೇಷವಾಗಿರುತ್ತೆ. ಶಬ್ದಾರ್ಥಗಳ ಸಾಂಗತ್ಯವೇ ಕಾವ್ಯ ಅಂತ ಹೇಳ್ತೀವಲ್ಲ, ಹಾಗಾಗಿ. ಮತ್ತು ಒಟ್ಟು ಈ ಸಾವಿತ್ರಿ ಮಹಾಕಾವ್ಯವನ್ನು ಓದಿದಾಗ ನಿಮಗೆ ವಿಶೇಷವಾದಂಥ ಬೇರೆ ಸಾಹಿತ್ಯಗಳನ್ನು ಓದೋಕ್ಕಿಂತ ಏನಾದರೂ ವ್ಯತ್ಯಾಸವಾಗಿ ಕಾಣಿಸ್ತಾ, ಏನಾದರೂ ವಿಶೇಷ ಅನುಭೂತಿ ಆಯಿತಾ? ವಿಶೇಷ ಅನುಭೂತಿ, ನೀವು ಸಾಕಷ್ಟು ಸಾಹಿತ್ಯ ಓದಿರೋರು, ಅದಕ್ಕೆ ಅದರ ಸೌಂದರ್ಯಕ್ಕೆ, ಪದ್ಯದ ಸೌಂದರ್ಯ, ಮೆಸೇಜ್ ಇದೆ. ಮೆಸೇಜ್ ಇಸ್ ಇಂಪಾರ್ಟೆಂಟ್, ಸಿಗ್ನಿಫಿಕೆಂಟ್, ಆ್ಯಂಡ್ ದ ವೇ ಇಟ್ ಹ್ಯಾಸ್ ಬೀನ್ ಕನ್ವೇಡ್ is perhaps, to my mind, the way it has been conveyed is so beautiful. I would rather go back to the way it has been conveyed rather than to the message itself. Because I have fallen in love with the way its poetic expression. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಓದಿದ್ದು BSc ಅಲ್ವಾ? ಇಂಗ್ಲೀಷನ್ನು ವಿಶೇಷವಾಗಿ ಓದಿದ್ರಾ? ಆಪ್ಷನಲ್ ಸಬ್ಜೆಕ್ಟ್ ಆ ಥರ ಏನಾದರೂ? ಇಲ್ಲ. ಅಂದರೆ ಸ್ಟಡೀಸಲ್ಲಿ ಇಟ್ ವಾಸ್ ನಾಟ್ ಎ ಪಾರ್ಟ್ ಆಫ್ ಯುವರ್ ಕಾಲೇಜ್ ಸ್ಟಡೀಸ್ ಅಲ್ವಾ? ಇಲ್ಲ. ಬಟ್ ಹೌ ಡಿಡ್ ಯು ಗೆಟ್ ಇನ್ ಟು ದಿ ಪೊಯಿಟ್ರಿ aspect of English language? I give the same answer, karma. Something brought me back into it. Okay. And books always fascinated me. And I found the magic in words. ಯಾಕೆಂದರೆ ನೀವು ಬರೆದಿದ್ದು ಹೆಚ್ಚಿಗೆ ಇಂಗ್ಲೀಷಲ್ಲೇ, ಅದಕ್ಕೋಸ್ಕರವಾಗಿ ನಿಮಗೆ ಕನ್ನಡದಲ್ಲೂ ಸಾಕಷ್ಟು ಪರಿಶ್ರಮ ಇದೆ, ಆದರೆ ಇಂಗ್ಲೀಷಲ್ಲಿ ಹೆಚ್ಚಿಗೆ ಇದೆ ಅಂತ ಅನ್ನಿಸ್ತು ನನಗೆ. Because I think in English, so I write in English. And I know Kannada very well. Kannadakke nanage I am grateful to DVG. It is because of him I learnt a lot. Oh. It is I to a great extent DVG shaped my literary thought also. Okay. To a great extent. Oh. And if I have to pick one person who influenced me profoundly, it is D.V. Gundappa. ಅವ್ರದ್ದೊಂದು ಪದ್ಯನೂ ಹೇಳ್ಬೋದು ನೀವು. ಆಗಲೇ ಬಂದಾಗ ಮಾತಾಡ್ತಾ ಇದ್ವಿ. ಅವರ ಒಂದೇ ಒಂದು ಮುಖ್ಯ ಪ್ರಥಮ ಪದ್ಯ ಯಾವುದೋ ಒಂದು ಕಾವ್ಯದ್ದು ಹೇಳ್ತಾ ಇದ್ರಿ. ನಿವೇದನೆ ಮೊದಲನೇ ಪದ್ಯ. ನಿವೇದನೆದು. ಒಂದು ಕ್ಷಣ ಮುಂದಿಲ್ಲ, ಒಂದು ಕ್ಷಣ ಹಿಂದಿಲ್ಲ, ತಂದೆ ನೀಂ ಪೇಳ್ದ ದಿನ ಬದುಕಿ, ಒಂದಗಳು ಹೆಚ್ಚಿಲ್ಲ, ಒಂದಗಳು ಕೊರೆಯಿಲ್ಲ, ತಂದೆ ನೀ ಕೊಟ್ಟೂಟ ಉಂಡು, ಎಂದು ನೀಂ ಕರೆವಿ, ಒಂದು ಉಸಿರು ಮೇಲಿಲ್ಲ, ಒಂದುಸಿರು ಕೀಳಿಲ್ಲ, ತಂದೆ ನೀ ಕೊಟ್ಟುಸಿರಿನುಸಿರಿ, ಎಂದು ನೀಂ ಕರೆವೆಯೋ ಅಂದು ಬಹೆನಾದರದಿ, ತಂದೆ ನಿನ್ನ ಅಡಿಯನ್ನು ನೆನೆಸು, ಅನಾಯಾಸನೆ ಮರಣಂ ವಿನಾ ದೈನ್ಯೇನ ಜೀವನಂ, ದೇಹಾಂತೆ ತವ ಸಾಯುಜ್ಯಂ ದೇಹಿಮೆ ಪರಮೇಶ್ವರ. ದಿಸ್ ಇಸ್ ಹೌ ದ ಪೋಯಮ್ ಎಂಡ್ಸ್. ದಿಸ್ ಇಸ್ ಆಲ್ಸೋ ಎನ್ ಏನ್ಷಿಯಂಟ್ ಪೋಯಮ್. ನಮಗೆ ಬೇಕಾಗಿದ್ದು ಅಲ್ಟಿಮೇಟ್ಲಿ ಇಟ್ ಕನ್ವೇಸ್ ಎವ್ರಿಥಿಂಗ್. ದಿಸ್ ಈಸ್ ಅ ಕಂಪ್ಲೀಟ್ ಸರೆಂಡರ್. ಯು ಮೇ talk of Advaita, you may talk of Vishishta Advaita, you may talk of, great things. Ultimately, belief in God at our level, the total surrender gives us the strength. There is beauty in it. There is also perhaps it has strength in it. More than beauty, yes. strength in it. ಜೀವನಕ್ಕೆ ಏನೋ ಒಂದು ಊರ್ಗೋಲ್ ಬೇಕು. ನಿಜ. It gives us strength. So, you see, ಇದೆಲ್ಲ DVG ಕೆಲವು ಪದ್ಯಗಳೆಲ್ಲ ನಾನು ಓದಿದಾಗ ಅರವಿಂದೋ ಪದ್ಯಗಳಿಗೆ ಬೇಕಾದಷ್ಟು ಸಾಮರಸ್ಯ ಸಿಗುತ್ತೆ. ನಾವು ಐ ಆಮ್ ನಾಟ್ ಕಮ್ ಪ್ರಿಪೇರ್ಡ್ ಟು ಟಾಕ್ ಅಬೌಟ್ ಇಟ್. ಒಂದು ಪದ್ಯ ಜ್ಞಾಪಕ ಬರುತ್ತೆ, ಒಂದು ಸಣ್ಣ ಪದ್ಯ, ಭಾಳ ಸರಳವಾಗಿರೋ ಪದ್ಯ,
ನನಗೆ ಅವಾಗ ಸುಮಾರು ಒಂದು 16-17 ವರ್ಷ ಇರ್ಬೋದು. ಬ್ಯಾಂಗ್ಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಕರಣ್ ಸಿಂಗ್ ಅರಬಿಂದೋ ಬಗ್ಗೆ ಒಂದು ಟಾಕ್ ಕೊಟ್ಟರು. ಆ ಟಾಕ್ನಲ್ಲಿ ಅವರು ಒಂದು ಹೂ ಅನ್ನೋ ಒಂದು ಪದ್ಯನ ಅವರು ಓದಿದ್ರು. ಅದು ಶುರು ಆಗೋದು, ಇನ್ ದ ಬ್ಲೂ ಆಫ್ ದ ಸ್ಕೈ ಆನ್ ದ ಗ್ರೀನ್ ಆಫ್ ದ ಫಾರೆಸ್ಟ್ ಹೂಸ್ ಈಸ್ ದ ಹ್ಯಾಂಡ್ ದಟ್ ಹ್ಯಾಸ್ ಪೇಂಟೆಡ್ ದ ಗ್ಲೋ. ಅದು ಶುರುವಾಗಿ ಕಡೆಯಲ್ಲಿ ಮುಕ್ತಾಯ ಆಗೋದಂದರೆ, ವೆನ್ ಡಾರ್ಕ್ನೆಸ್ ವಾಸ್ ಎಂಗಲ್ಫ್ಡ್ ವಿತ್ ಇನ್ ಡಾರ್ಕ್ನೆಸ್ ಹಿ ವಾಸ್ ಸೀಟೆಡ್ ವಿತ್ ಇಟ್ ಇಮ್ಮೆನ್ಸ್ ಆ್ಯಂಡ್ ಅಲೋನ್. ಇಟ್ ಇಸ್ ದ ಎಂಡ್. ಬಟ್ ಇದು ಕೋಟ್ ಮಾಡ್ತಾ ಇದ್ದಂಗೆ ನಂಗೆ ಜ್ಞಾಪಕ ಬಂದಿದ್ದು ಡಿ ವಿ ಜಿಯವರ ಇನ್ನೊಂದು ಪದ್ಯ. ಇದು ಆಲ್ಮೋಸ್ಟ್ ಕನ್ನಡ ಟ್ರಾನ್ಸ್ಲೇಷನ್ ಇದ್ದಂಗಿದೆ. ಮೇಲೆ ನೋಡೆ ಕಣ್ಣ ತಣಿಪ, ನೀಲ ಪಟದಿ ವಿವಿಧ ರೂಪ, ಜಾಲಗಣು ಬಣ್ಣಿಸಿರ್ಪ, ಚಿತ್ರ ಚತುರನಾರ್, ಕಾಲದಿಂದೆ ಮಾಸದ ವಿಚಿತ್ರ ವೆಸಪನಾರ್. ಎರಡು ಹೆಚ್ಚು ಕಡಿಮೆ ಒಂದೇ. ಮಹಾಕವಿಗಳು ಸಮಾನವಾಗಿ ಯೋಚನೆ ಮಾಡ್ತಾರೆ ಅಂತ. ಇಲ್ಲಿ ಇನ್ನೊಂದು ತರ್ಬೋದು ಅಂದರೆ, ಅರವಿಂದರು ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾಯಿದ್ರು ಪೊಯಿಟಿಕ್ ಎಕ್ಸ್ಪ್ರೆಷನ್ನಲ್ಲಿ. ನಾನು ಡಿ ವಿ ಜಿ ಅವ್ರದ್ದು ಅರವಿಂದ್ ಅವ್ರ ಪದ್ಯದ್ದು ಎರಡಕ್ಕಿದ್ದ ಪ್ಯಾರಲಲ್ ಹೇಳಿದೆ. ಈ ಕಾನ್ವರ್ಸೇಷನ್ ಟೇಕ್ಸ್ ಮೀ ಟು ಅನದರ್ ಪೊಯಮ್ ಬೈ ಅರಬಿಂದೋ, ಥಾಟ್ ದ ಪ್ಯಾರಾಕ್ಲೀಟ್. ಆ್ಯಂಡ್ ಐ ಫೈಂಡ್ ಸಮ್ ಪ್ಯಾರಲಲ್ ಬಿಟ್ವೀನ್ ಥಾಟ್ ದ ಪ್ಯಾರಾಕ್ಲೀಟ್ ಆ್ಯಂಡ್ ಎ ಪೊಯಮ್ ಬೈ ಕುವೆಂಪು. Thought the Paraclete is a counselor, the Holy Spirit. The thought can actually guide you only when it breaks free of, the lower realms of the limitations of language and words. When it rises above, when words lose their meaning significance, thought becomes profounder. It's a sort of it's a contradiction in terms in a way, but it's a fact. As I told you, sometimes words fail when we have to convey deeper meanings. He thought the Paraclete is also, it conveys a similar idea. It ends with this. Thought the great winged wanderer Paraclete disappeared slow singing a flame word rune. Self was left lone, limitless, nude, immune. It was all alone. There was nothing to accompany the thought. So it also tells you the limitations of word, language. ಅದಕ್ಕೆ ಡಿ ವಿ ಜಿ ಕುವೆಂಪುರ್ದ ಪದ್ಯ ಬರುತ್ತೆ ನನಗೆ. ಮಾತಿಗೊಂದು ಅರ್ಥ ಬೇಕೆ, ಅರ್ಥವಿದ್ದರಷ್ಟೇ ಸಾಕೆ, ಮೋಡಗಳನ್ನು ನೋಡಿ ತಿಳಿ, ಅರ್ಥ ಅಲ್ಪ ಎಂದು ಕಲಿ. ಸೊ ಇಲ್ಲೂ ಕೂಡ ಪದ್ಯದ ಶಬ್ದಗಳದ ಲಿಮಿಟೇಷನ್. ಕೆಲವು ಭಾವನೆಗಳು ನಾವು ಭಾಷೆ ಬಿಟ್ಟು ಹೋದ್ರೇ ಕೆಲವು ಭಾವನೆಗಳು ನಮಗೆ ಅರ್ಥ ಆಗೋಕ್ಕೂ ಸಾಧ್ಯ, ಆ ಎಕ್ಸ್ಪೀರಿಯನ್ಸ್ನ ಇನ್ನೊಬ್ಬರಿಗೆ ಕನ್ವೆ ಮಾಡಲಿಕ್ಕೂ ಸಾಧ್ಯ. ಥಾಟ್ ದ ಪ್ಯಾರಾಕ್ಲೀಟು ಹೆಚ್ಚು ಕಡಿಮೆ ಅದೇ ಮೆಸೇಜ್. ಸಮಾನ ಧರ್ಮ ಅಂತ ಹೇಳಿದಾಗ ಅದು ಜ್ಞಾಪಕ ಬಂತು ನನಗೆ. ಅಲ್ಲ, ಈ ದೊಡ್ಡ ದೊಡ್ಡ ಕವಿಗಳಲ್ಲೆಲ್ಲ ಆ ಒಂದು ಸಮಾನ ಧರ್ಮ ಇದೆ. ಅಂದರೆ ಯಾವುದೋ ಒಂದು ಹೈಯರ್ ಟ್ರೂತ್, ಒಂದು ದೊಡ್ಡ ಸತ್ಯವನ್ನು ಅರ್ಥ ಮಾಡ್ಕೊಂಡಿರ್ತಾರೆ, ಆವಾಗ ಇದೆಲ್ಲ ಬರುತ್ತೆ. ಆಮೇಲೆ ನೀವು ಆರಂಭದಲ್ಲೇ ಹೇಳಿದ್ರಿ, ಈ ಸಾವಿತ್ರಿನ ಓದೋದಕ್ಕೆ ನಿಮಗೆ ಕೆ ಆರ್ ಶ್ರೀನಿವಾಸ ಅಯ್ಯಂಗಾರ್ ಅವರ ಪುಸ್ತಕ ಫ್ರಮ್ ಡಾನ್ ಟು ಗ್ರೇಟರ್ ಡಾನ್ ಅಲ್ವಾ? ಹೌದು. ಈ ಪುಸ್ತಕ ನಿಮಗೆ ಸಹಾಯವಾಯಿತು ಅಂತ, ಅಥವಾ ಅದೇ ನಿಮಗೆ ಬಾಗಿಲು ತೆಗೆದಿದ್ದು ಹೌದು ಸಾವಿತ್ರಿಗೆ? ಹೌದು. ಈ ಸಂಬಂಧದಲ್ಲಿ ಅವ್ರಿಗೆ ಹೇಗಾಯಿತು ಅನ್ನೋದು ಕೂಡ ಒಂದು ವಿಚಾರ ಅವರು ಮಗಳು ಎಲ್ಲೋ ಹೇಳ್ತಾ ಇದ್ರು. ಅವರು ಮಗಳು ಪ್ರೇಮಾನಂದ ಕುಮಾರ್ ಅವರು ಇಂಟರ್ವ್ಯೂಲ್ಲಿ ಹೇಳ್ತಾರೆ ಈ ವಿಷಯನ. ಇವರು ಶ್ರೀನಿವಾಸ ಅಯ್ಯಂಗಾರು ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲೀಷ್ ಆ ಬುಕ್ ಬರೀಬೇಕು ಅಂತ ಅವರು ಯಾವ್ದು ಪ್ರೇರಣೆ ಆಗುತ್ತೆ, ಬರೆಯೋಕ್ಕೆ ಶುರು ಮಾಡ್ತಾರೆ. ಆವಾಗ ಅವ್ರು ಬರೀತಾ ಇದ್ದಾಗ 1-2-3 ಅರಬಿಂದೋ ಬರೋ ಸಾನೆಟ್ಸ್ ಅವ್ರಿಗೆ ಬರುತ್ತೆ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬರುತ್ತೆ 1-2-3. ಅವ್ರಿಗೆ ಅರಬಿಂದೋ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆ ಸಾನೆಟ್ಸ್ ನೋಡಿ ಅವ್ರ ಸೌಂದರ್ಯಕ್ಕೆ ಮರಳಾಗಿ ಇವ್ರು ಇನ್ನೂ ಜಾಸ್ತಿ ಬರೆದಿರ್ಬೋದು. ಅರಬಿಂದೋ ಬಗ್ಗೆ ಅವ್ರಿಗೇನೂ ಐಡಿಯಾ ಇರಲಿಲ್ಲ. ಆವಾಗ ಬೆಳಗಾಮಲ್ಲಿ ಅವರು, ಆವಾಗ ಬಾಂಬೆ ಪ್ರಾವಿನ್ಸಲ್ಲಿತ್ತು ಬೆಳಗಾಮು, ಅಲ್ಲಿ ಅವರು ಪಾಠ ಮಾಡ್ತಾಯಿದ್ರು ಇಂಗ್ಲೀಷ್ ಲೆಕ್ಚರರ್ ಆಗಿ. ಅಲ್ಲಿ ಒಬ್ಬರು ಜಮೀನ್ದಾರರು ಶಂಕರ್ ಗೌಡ ಅಂತ, ಅವರು ಅರಬಿಂದೋ ಭಕ್ತರು, ಜೊತೆಗೆ ಅವರು ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇದ್ದಂಥ ಒಬ್ಬರು ವ್ಯಕ್ತಿ. ಅವ್ರಿಗೆ ಸಾಹಿತ್ಯದ ಕಾರಣದಿಂದ ಅವ್ರಿಗೆ ಆಮೇಲೆ ಶ್ರೀನಿವಾಸ ಅಯ್ಯಂಗಾರ್ಗೆ ಪರಿಚಯ ಇರುತ್ತೆ. ಸೊ ಶ್ರೀನಿವಾಸ ಅಯ್ಯಂಗಾರರು ಶಂಕರಗೌಡರಿಗೂ ಅರವಿಂದಗೂ ಹೆಂಗೂ ಹತ್ತಿರದಿಂದ ಇರೋದ್ರಿಂದ ಅರವಿಂದ್ ಅವ್ರು ಬರೆದಿರೋ ಪದ್ಯಗಳ ಬಗ್ಗೆ ಅವ್ರ ಹತ್ರ ಏನೋ ಜಾಸ್ತಿ ಮಾಹಿತಿ ಸಿಗ್ಬೋದು ಅಂತ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ಬಿಟ್ಟು ಹಿಂಗೆ ಬರಿತಾ ಇದ್ದೀನಿ ನಾನು, ಅರವಿಂದ್ ಓದು ಯಾವ್ದು ಬರೀ 1-2 ಸಾನೆಟ್ ಸಿಕ್ತು, ಭಾಳ ಚೆನ್ನಾಗಿದೆ, ಅವ್ರು ಇನ್ನೂ ಏನಾರ ಬರೆದಿದ್ದಾರೆ ಇದು ಬಿಟ್ಟು ಅಂತ ಕೇಳ್ತಾರೆ.
ಕೂತಿರಿ ಅಂತ ಹೇಳ್ಬಿಟ್ಟು ಶಂಕರ್ ಗೌಡ್ರು ಹೋಗ್ಬಿಟ್ಟು 2 ವಾಲ್ಯೂಮ್ಸ್ ಅರವಿಂದೋಸ್ ಪೊಯಿಟ್ರಿ ತಂದಿಡ್ತಾರೆ. ಇದು ಇವಾಗ ತಾನೇ ಪಬ್ಲಿಷ್ ಆಗಿದೆ. ಇದ್ರ ಮೇಲೆ ಅರವಿಂದ್ರು ನನ್ನ ಹೆಸರು ಬರೆದು ಅಂಕಿತನೂ ಬೇರೆ ಮಾಡಿದ್ದಾರೆ ಅಂತ ತೋರಿಸ್ತಾರೆ ಅವರಿಗೆ. ಅಂದರೆ ನೇರವಾಗಿ ನೋಡಿದ್ರು ಅವ್ರಿಗೆ ಪರಿಚಯ ಇತ್ತು. ಶ್ರೀನಿವಾಸ ಅಯ್ಯಂಗೆ ಅದು ನೋಡಿ ಭಾಳ ಸಂತೋಷ ಆಗುತ್ತೆ ಶ್ರೀನಿವಾಸ ಅಯ್ಯಂಗಾರ್ಗೆ. ಜೊತೆಗೆ ಅದ್ರ ಮೇಲೆ ಅರವಿಂದೋ ಹಸ್ತಾಕ್ಷರ ಇದೆ, ಭಾಳ ವ್ಯಾಲ್ಯೂಯಬಲ್ ಬುಕ್. ಅದರಿಂದ ಅದು ಬಾರೋ ಮಾಡ್ತೀನಿ ಅಂತ ಹೇಳಲಿಕ್ಕೂ ಅವ್ರಿಗೆ ಧೈರ್ಯ ಬರೋದಿಲ್ಲ. ನಾನು ನಿಮ್ಮ ಮನೆಯಲ್ಲೇ ವರಂಡದಲ್ಲಿ ಕೂತ್ಕೊಂಡು ಅದನ್ನ ಓದ್ಬಿಟ್ಟು ಹೋಗ್ಬೋದಾ ನಾನು ಅಂತ. ಇಲ್ಲ, ವರಂಡದಲ್ಲಿ ಕೂತ್ಕೊಂಡು ಓದ್ಲಿಕ್ಕೆ ಆಗಲ್ಲ ನೀವು, ನಾನು ಒಂದು ಕೆಲಸ ಮಾಡ್ತೀನಿ, 2 ವಾಲ್ಯೂಮ್ ನಿಮಗೆ ಕೊಡ್ತೀನಿ, ಅದನ್ನು ಓದ್ಬಿಟ್ಟು ನನಗೆ ಹಾಗೆ ತಂದುಕೊಡಿ ನೀವು ಅಷ್ಟೇ ಅಂತ ಹೇಳ್ತಾರೆ. ಅವ್ರು ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋದ್ಮೇಲೆ ಪ್ರೇಮಾನಂದ ಕುಮಾರ್ ಹೇಳ್ತಾರೆ, 1 ವಾರ ಅವ್ರ ಮನೇಲಿ ಬರೀ ಟೈಪ್ರೈಟರ್ ಸದ್ದು, ಹಗಲು ರಾತ್ರಿ ಅವ್ರಿಗೆ ಯಾವುದೋ ಒಂದು ಭೂತ ಹೇಳ್ದಂಗೆ ಶ್ರೀನಿವಾಸ ಅಯ್ಯಂಗಾರ್ ಅದನ್ನೆಲ್ಲ ಓದಿ ನೋಟ್ಸ್ ಮಾಡಿಬಿಟ್ಟಿರ್ತಾರೆ ಅದರ ಮೇಲೆ ಥರೋವಾಗಿ, 2 ವಾಲ್ಯೂಮ್ ಮೇಲೂ. ಒಂದು ಶ್ರೀನಿವಾಸ ಅಯ್ಯಂಗಾರವರ ಮೇಧಾಶಕ್ತಿ, ಆ ಅಬ್ಸ್ಟ್ರಾಕ್ಟ್ ಪೊಯಿಟ್ನ ಹಿಡ್ಕೊಂಡು ಅದನ್ನ ಅರಗಿಸಿ ಅದನ್ನು ತಿಳುವಳಿಕೆ ಬರುವಂಗೆ ಬರೆಯುವಂಥ ಶಕ್ತಿ ಅವ್ರಿಗೆ ಭಗವಂತ ಕೊಟ್ಟಿದ್ದ. ವಿದ್ವತ್ ಜೊತೆಗೆ ಅದೊಂದು ವಿಶೇಷವಾದ ಶಕ್ತಿ. ವಿದ್ವತ್ ಇರೋರೆಲ್ಲ ಸರಳವಾಗಿ ಹೇಳಿಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಶ್ರೀನಿವಾಸ ಅಯ್ಯಂಗಾರ್ ಅವರಿಗೆ ಆ ಸಿದ್ಧಿ ಬಂದಿತ್ತು. ಅವ್ರು ಅದನ್ನ ಮಾಡಿ ಆಮೇಲೆ 2 ಪುಸ್ತಕ ತೊಗೊಂಡೋಗಿದೆ ಶಂಕರ್ ಗೌಡ್ರಿಗೆ ಕೊಡೋಕ್ಕೆ ವಾಪಸ್ ಹೋಗ್ತಾರೆ. 2 ವಾಲ್ಯೂಮು 1 ವಾರದಲ್ಲಿ ತಂದು ಕೊಟ್ಟರೆ ಏನೋ ಓದ್ಲಿಕ್ಕೆ ಸಮಯ ಸಿಕ್ಕಲಿಲ್ಲ ಅಂತ ಕಾಣುತ್ತೆ ಇವ್ರಿಗೆ, ವಾಪಸ್ ತಂದು ಕೊಡ್ತಾ ಇದ್ದಾರೆ ಅಂತ. ಬೇಕಾದ್ರೆ ಇನ್ನೊಂದಿಷ್ಟು ಇಟ್ಕೋಬೋದಾಗಿತ್ತು ನೀವು ಅಂತ ಹೇಳ್ತಾರೆ. ಇಲ್ಲ, ಓದಾಗೋಯ್ತು ಅಂತ. ಹೆಂಗೆ ಓದ್ಬಿಟ್ರಿ ಅಂತ, ನಾನು ಅದ್ರ ಬಗ್ಗೆ ಬರೆದಿದ್ದೀನಿ ಅಂತ, ಅದ್ರ ಬಗ್ಗೆ ಬರೆದಿದ್ದೀನಿ ಎಂಟೈರ್ ಎಸ್ಸೆ ಅವ್ರಿಗೆ ಕೊಡ್ತಾರೆ. ಅವ್ರು ಅದನ್ನ ತೊಗೊಂಡು ಹೋಗಿ ಅರವಿಂದ್ ಅವ್ರಿಗೆ ತಲುಪಿಸ್ತಾರೆ. ಅದನ್ನು ಅರವಿಂದ್ ಅದನ್ನೆಲ್ಲ ನೋಡಿ ಒಂದಿಷ್ಟು ಕರೆಕ್ಷನ್ಸ್ ಮಾಡಿ ಪಬ್ಲಿಷ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಶ್ರೀನಿವಾಸ ಅಯ್ಯಂಗಾರ್ಗೆ ಅರವಿಂದೋಗೆ ಬಂದಿದ್ದ ಸಂಬಂಧ. ಆಮೇಲೆ ಶ್ರೀನಿವಾಸ ಅಯ್ಯಂಗಾರರು ಶಂಕರ್ ಗೌಡ್ರ ಜೊತೆ ಮಾತಾಡಿ ಅರವಿಂದ್ ಅವ್ರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ಅರವಿಂದ್ ಅವ್ರ ಜೀವನ ಚರಿತ್ರೆಯನ್ನು ಬಯೋಗ್ರಫಿನೂ ಮಾಡಬೇಕು ಅಂತ, ಅದಕ್ಕೂ ಅರವಿಂದ್ ಘೋಷ್ ಪರ್ಮಿಷನ್ ಕೊಡ್ತಾರೆ. ಬಟ್ ಅವ್ರಿಗೆ ನೇರವಾಗಿ ನೋಡಲಿಕ್ಕೆ ಸಮಯನೇ ಸಿಕ್ಕೋದಿಲ್ಲ. ಶ್ರೀನಿವಾಸ ಅಯ್ಯಂಗಾರ್ ಅವ್ರು ಫಸ್ಟು ನೋಡೋದು ಅವ್ರ ದರ್ಶನ್ ಟೈಮಲ್ಲಿ, ಅವ್ರು ಹುಟ್ಟಿದ ಹಬ್ಬದ ದಿನ August 15th ಅವ್ರು ಹುಟ್ಟಿದ್ದು. ಇಟ್ಸ್ ಎ ಸಿಂಬಾಲಿಕ್ ಸಿಗ್ನಿಫಿಕೆನ್ಸ್ ದಟ್ ವಿ ಆಲ್ಸೋ ಗಾಟ್ ಇಂಡಿಪೆಂಡೆನ್ಸ್ ಆನ್ ದ ಸೇಮ್ ಡೇ. ಸೊ ಆವತ್ತು ಅವ್ರು ದರ್ಶನ ಕೊಡೋಕ್ಕೆ ಬಂದಾಗ ಅರವಿಂದ್ ಅವ್ರು ಹೋಗಿ ನೋಡ್ತಾರೆ ಅರವಿಂದರ್ನ, ಶ್ರೀನಿವಾಸ ಅಯ್ಯಂಗಾರರು. ಇವ್ರ ಬಗ್ಗೆ ಅವ್ರಿಗೆ ಯಾರೋ ಹೇಳಿದ್ದಾರೆ ಅಂತ ಕಾಣುತ್ತೆ. ಅವ್ರು ಅರವಿಂದ್ ಇವ್ರನ್ನ ನೋಡ್ತಾರೆ, ಅವ್ರ ದೃಷ್ಟಿಲಿ ಇವರು 1-2 ನಿಮಿಷ ಸಿಕ್ಕಾಕೋತಾರೆ. ಇಟ್ ವಾಸ್ ಎ ಡಿವೈನ್ ಎಕ್ಸ್ಪೀರಿಯನ್ಸ್ ಫಾರ್ ಶ್ರೀನಿವಾಸ ಅಯ್ಯಂಗಾರ್. ಆಮೇಲೆ ಅವ್ರ ಬಗ್ಗೆ ಬರೀತಾರೆ, ಮದರ್ ಬಗ್ಗೆ ಬರೀತಾರೆ, ಅವ್ರು ಬೇಕಾದಷ್ಟು. ಆಮೇಲೆ ಸಾವಿತ್ರಿ ಬಗ್ಗೆ ಶ್ರೀನಿವಾಸ ಅಯ್ಯಂಗಾರರು ಒಂದು ಅಥಾರಿಟಿ ಆಗ್ತಾರೆ. ಅವ್ರ ಮಗಳು ಕೂಡ ಆಮೇಲೆ ಅವ್ರು PhD ಮಾಡೋದು ಸಾವಿತ್ರಿನಲ್ಲಿ, ಥೀಸಿಸಲ್ಲಿ. ಸೊ ಇದು ಮತ್ತೆ ನೀವು ಹೆಂಗೆ ಅರವಿಂದರು ಅದು ಇದೆಲ್ಲ ಕೆಲವೆಲ್ಲ ಏನು ಮಾಡುತ್ತಂದರೆ ಅದಕ್ಕೆ ಹೇಳೋಕ್ಕಾಗಲ್ಲ, ಏನೋ ಯಾವುದೋ ಎಲ್ಲೆಲ್ಲೋ ಸೆಳ್ಕೊಂಡು ಹೋಗುತ್ತೆ. ಅಲ್ಲ, ನೀವು ಹೇಳೋಕ್ಕಾಗಲ್ಲ ಅಂತಲೇ ಹೇಳಿಬಿಟ್ರಿ. ನನಗೆ ಬಹಳ ಸಂತೋಷ ಆಯಿತು. ಅರವಿಂದೋ ಘೋಷ್ ಅವರ ಈ ತಪಸ್ಸು, ಅದರಿಂದ ಹೊಮ್ಮಿದಂತಹ ಈ ಮಹಾಕಾವ್ಯಗಳು, ಅದಕ್ಕೂ ನಮ್ಮ ಕರ್ನಾಟಕಕ್ಕೂ ಜಮೀನ್ದಾರ್ ಶಂಕರ್ ಗೌಡ್ರಿಗೂ ಸಂಬಂಧ ತಂದಿಟ್ರಿ. ಅದು ನಮಗೆ ಭಾಳ ಖುಷಿ ಆಯಿತು. ಒಟ್ಟಿನಲ್ಲಿ ಈ ಭಾರತೀಯ ದರ್ಶನ ಅನ್ನೋದು ಆ ಅಂತಃಸತ್ವದಲ್ಲಿ ಎಲ್ಲರಿಗೂ ಸಮಾನವಾಗಿರುವಂಥದ್ದು. ಅದು ಕರ್ನಾಟಕದ ಶಂಕರ್ ಗೌಡ್ರಾಗಲಿ, ತಮಿಳುನಾಡಿನ ಶ್ರೀನಿವಾಸ ಅಯ್ಯಂಗಾರ್ ಆಗಲಿ, ಬಂಗಾಳದ ಅರವಿಂದೋ ಘೋಷ್ ಆಗಲಿ, ನಮಗೆಲ್ಲರಿಗೂ ಸಮಾನವಾಗಿರುವಂಥದ್ದು. ಇದು ಭಾಳ ಮಾರ್ಮಿಕವಾಗಿರೋ ಮಾತು. ಯಾಕಂದರೆ ಅವರು ಫಸ್ಟು ಅರವಿಂದೋ ಘೋಷ್ ಮೀಟ್ ಮಾಡಿದಾಗ ಒಂದು ಎಸ್ಸೆ ಬರೀತಾರೆ ಶ್ರೀನಿವಾಸ ಅಯ್ಯಂಗಾರು. ಅವ್ರ ಯಾತಿಗೆ ಪಾಂಡಿಚೇರಿ ಇಷ್ಟ ಆಗುತ್ತೆ ಅಂದರೆ, ಇಟ್ ವಾಸ್ ಎ ಮಿನಿಯೇಚರ್ ಇಂಡಿಯಾ. ದೇವರ್ ಪೀಪಲ್ ಫ್ರಮ್ ಬೆಂಗಾಲ್, people from other parts of India, people from Andhra, people from Karnataka, they all came. He heard so many languages there. They all had, faith in yogi. Not that, they cared for Aurobindo's literary work. They did not even know much about Aurobindo. All they knew was he was a yogi. Maybe they came there, my son is sick, perhaps, if I have a darshan of the yogi. So he drew people from all parts of India. They came there. And he heard so many tongues there in that place. It was Tower of Babel. ಅಲ್ವಾ? ಎಲ್ಲ ಕಾಲಕ್ಕೂ ಇದು ನಿಜ. ಅದೇ ಡೈವರ್ಸಿಟಿಲಿ, ವೈವಿಧ್ಯದಲ್ಲಿ ಒಂದು ಏಕತೆ. ಆ ಏಕತೆ ಯಾವುದಪ್ಪ ಅಂತಂದ್ರೆ running through all this like a silver tongue, binding them together. ಅದನ್ನೇ ಅರಬಿಂದೋ ಮಹರ್ಷಿಗಳು ಮೇಲೆ ಎದ್ದರೆ ಆ ಕುಂಡಲಿನಿ ಶಕ್ತಿ ಥರ ಮತ್ತೆ ಭಾರತ ಶ್ರೇಷ್ಠವಾಗುತ್ತೆ, ವಿಶ್ವಗುರು ಆಗಿತ್ತು ಮತ್ತೆ ಆಗುತ್ತೆ ಅಂತ ಅವರು ದರ್ಶನವನ್ನು ಕೊಟ್ಟಿದ್ದಾರೆ. ಈ ಮಾತನ್ನು ಹೇಳ್ತಾ ಶ್ರೀನಾಥ್ ಅವರಿಗೆ ತುಂಬ ಕಷ್ಟಕರವಾದಂಥದ್ದು ಅಂದರೆ, ಸಾಮಾನ್ಯ ಇಂಗ್ಲೀಷ್ ಗೊತ್ತಿರೋರಿಗೆ ಸುಲಭವಲ್ಲದೇ ಇರುವಂತಹ ಸಾವಿತ್ರಿಯ ಬಗ್ಗೆ ತುಂಬ ವಿಶೇಷವಾದಂಥ ಒಳನೋಟಗಳನ್ನು ಕೊಟ್ಟು
ಆ ಉದಾಹರಣೆಗಳನ್ನು ಕೂಡ ಟೆಕ್ಸ್ಟಿಂದ ಓದಿ ಹೇಳಿದ್ರಿ. ಅದಕ್ಕಾಗಿ ನಿಮಗೆ ಲೀಲಾಜಾಲದ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲ, ನಾನು ನಿಮಗೆ ವಂದಿಸ್ಬೇಕು. ಯಾಕೆಂದರೆ ನೀವು ನನಗೆ ಹೇಳಿದ ಮೇಲೆ ಈ ಪುಸ್ತಕ ಭಾಳ ದಿನ ಓದಿರಲಿಲ್ಲ, ನಾನು 10 ವರ್ಷದಿಂದ ಮುಟ್ಟಿರಲಿಲ್ಲ. ನಾನು ನೀವು ಹೇಳಿದ ಮೇಲೆ ತೆಗೆದು ನಾನು 3 ದಿನದಿಂದ ನನ್ನ ಪುಸ್ತಕ ಕೆಳಗಡೆ ಇಡ್ತೆ, ಮತ್ತೆ ಇನ್ನೊಂದು ಸತಿ ಓದುವಂಥ ಸಂತೋಷ ಸಿಕ್ತು ನನಗೆ. ಸೊ ಫಾರ್ ದ್ಯಾಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಈಗ 150ನೇ ವರ್ಷ ಆಚರಣೆ ಆಗ್ತಾ ಇದೆ ಅರವಿಂದ ಅವರ ಜನ್ಮ ಜಯಂತಿ. ಆ ಸಂದರ್ಭದಲ್ಲಿ ಮತ್ತೆ ನಾವು ಸಾವಿತ್ರಿಯ ಬಗ್ಗೆ, ಮಹರ್ಷಿಗಳ ಬಗ್ಗೆ ಮಾತಾಡ್ಕೊಂಡಿದ್ದು ತುಂಬ ಸಂತೋಷ ಕೊಡುತ್ತೆ, ತೃಪ್ತಿ ಕೊಡುತ್ತೆ, ಜನರಿಗೂ ಕೂಡ ತುಂಬ. ಪ್ಲೆಷರ್ ಈಸ್ ಆಲ್ ಮೈನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.